ಗುಡ್ ಮಾರ್ನಿಂಗ್ ಆಲ್. ನಾನು ಅಂಬರೀಶ್ ಪೋತಾಣ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1095 ಆಗುತ್ತೆ ಮತ್ತು ಮಾರ್ಚ್ 2026ರ 6ನೇ ಭಾಗದ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಸೊ ಮಾರ್ಚ್ 2026 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 6 ಆಗುತ್ತೆ. ಕ್ವಶನ್ ನಂಬರ್ 1, ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ ಯಾವ 3 ರಾಜ್ಯಗಳ 3 ಜಂಕ್ಷನ್ನಲ್ಲಿದೆ? The National Chambal Sanctuary lies at the tri-junction of which 3 states? 3 ರಾಜ್ಯಗಳು ಸಂಧಿಸ್ತಕ್ಕಂತಹ ಪ್ರದೇಶದಲ್ಲಿ ಈ ಒಂದು ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ ಇದೆ. ಒಂದು, ಆಮೇಲೆ ಈ ಒಂದು ನ್ಯಾಷನಲ್ ಚಂಬಲ್ ಸ್ಯಾಂಚುರಿಯನ್ನು ಯಾವ ಉದ್ದೇಶಕ್ಕಾಗಿ ಅಥವಾ ಯಾವ ಪರ್ಟಿಕ್ಯುಲರ್ ಸ್ಪೀಸೀಸ್ ಸಂರಕ್ಷಣೆಗಾಗಿ ಸ್ಥಾಪಿಸಲಾಗಿದೆ? ಓಕೆ, ನೋಡೋಣ ಬನ್ನಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ. ಈ 3 ರಾಜ್ಯಗಳ ಟ್ರೈ ಜಂಕ್ಷನ್ ಪ್ರದೇಶದಲ್ಲಿದೆ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ. ಯಾಕೆ ಸುದ್ದಿಯಲ್ಲಿದೆ ಇದು ಅಲ್ವಾ? ಅಲ್ಲಿ ಈ ಗರಿಯಲ್ಗಳು ಅಂತಕ್ಕಂತಹ ಕ್ರಿಟಿಕಲಿ ಎಂಡ್ಯಾಂಜರ್ಡ್ ಆಗಿರುವ ಎಂಡೆಮಿಕ್ ಆಗಿರ್ತಕ್ಕಂತಹ ಒಂದು ಪ್ರಭೇದ, ಮೊಸಳೆಗಳ ಪ್ರಭೇದ ಅಂತ ಕರಿಬೋದು. ಅದರಲ್ಲಿ ಗರಿಯಲ್ ಅಂತಕ್ಕಂಥ ವಿಧ ಇರುತ್ತೆ. ಅದರ ಮೂತಿ ಉದ್ದಕ್ಕಿರುತ್ತೆ. ಓಕೆ, ಒಂದು. ಸೊ ಇದನ್ನು ಫಿಶ್ ಈಟಿಂಗ್ ಕ್ರೊಕೊಡೈಲ್ ಅಂತ ಕೂಡ ಕರಿತೀವಿ. ಸೊ ಅಲ್ಲಿ ನಡೀತಾ ಇರತಕ್ಕಂತಹ ಸ್ಯಾಂಡ್ ಮೈನಿಂಗ್ದಾಗಿ ಈ ಒಂದು ಪ್ರಭೇದಗಳ ಉಳಿವಿಗೆ ಧಕ್ಕೆ ಆಗ್ತಾ ಇದೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟು ತಾನೇ ಸುಮೋಟೋ ಕೇಸ್ ಹಾಕೊಂಡು ಈ ಗರಿಯಲ್ ಮನೆಯಾಗಿರ್ತಕ್ಕಂಥ ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯವನ್ನು ಉಳಿಸೋದಕ್ಕೆ ಒಂದಷ್ಟು ನಿರ್ದೇಶನಗಳನ್ನು ಕೊಡ್ತಾ ಇದೆ. ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯದ ಪರಿಸರ ಮತ್ತು ಜಲಚರ ಜೀವನಕ್ಕೆ ಅಕ್ರಮ ಮರಳು ಗಣಿಗಾರಿಕೆಯಿಂದ ಬೆದರಿಕೆ ಆಗ್ತಾ ಇದೆ ಎಂಬ ವರದಿಗಳು ಬಂದಿರುವುದರಿಂದ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಸ್ವಯಂ ಪ್ರೇರಿತವಾಗಿ ಆ ಒಂದು ಕೇಸನ್ನು ತೆಗೆದುಕೊಂಡಿದೆ. ಈ ಅಭಯಾರಣ್ಯ, ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯವು ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನಗಳ 3 ಜಂಕ್ಷನ್ನಲ್ಲಿ ಬರುತ್ತೆ ಮತ್ತು ಚಂಬಲ್ ನದಿಯ ಉದ್ದಕ್ಕೂ ಇದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನ್ಯಾಷನಲ್ ಚಂಬಲ್ ಗರಿಯಲ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಕೂಡ ಕರೀತಾರೆ. ನ್ಯಾಷನಲ್ ಚಂಬಲ್ ಗರಿಯಲ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಕೂಡ ಕರೀತಾರೆ. ರೈಟ್? ರಾಷ್ಟ್ರೀಯ ಚಂಬಲ್ ಗರಿಯಲ್ ವನ್ಯಜೀವಿ ಅಭಯಾರಣ್ಯ ಅಂತ ಕೂಡ ಕರಿತೀವಿ ಅಂತ ನೋಡಿದ್ವಿ. ಇದರಲ್ಲಿ ಪ್ರಮುಖವಾಗಿ ಗರಿಯಲ್ಗಳ ರಕ್ಷಣೆಗೋಸ್ಕರ ಮತ್ತು ರೆಡ್ ಕ್ರೌನ್ಡ್ ರೂಫ್ ಟರ್ಟಲ್ ಮತ್ತು ಗ್ಯಾಂಗಸ್ ರಿವರ್ ಡಾಲ್ಫಿನ್, ಗಂಗಾ ನದಿಯ ಡಾಲ್ಫಿನ್ಗಳಂತ ಏನು ಕರಿತೀವಿ ಅವುಗಳ ಸಂರಕ್ಷಣೆಗೂ ಕೂಡ ಈ ನ್ಯಾಷನಲ್ ಚಂಬಲ್ ಸ್ಯಾಂಚುರಿಯಲ್ಲಿ ಸಂರಕ್ಷಣೆಯನ್ನು ಮಾಡಲಾಗ್ತಾ ಇದೆ. ಸೊ ನೋಡ್ಬೋದು, ಇದು ರಾಜಸ್ಥಾನ, ಈ ಕಡೆ ಮಧ್ಯಪ್ರದೇಶ, ಇದು ಉತ್ತರ ಪ್ರದೇಶ. ಈ 3 ರಾಜ್ಯಗಳ ಒಂದು ಟ್ರೈ ಜಂಕ್ಷನಲ್ಲಿ ಹರಿಯುವ ಈ ಚಂಬಲ್ ನದಿ ಏನಿದೆ, ಈ ಚಂಬಲ್ ನದಿಯ ಸುಮಾರು 400ಕ್ಕೂ ಹೆಚ್ಚು ಕಿಲೋಮೀಟರ್ ಪ್ರದೇಶವನ್ನು ನ್ಯಾಷನಲ್ ಚಂಬಲ್ ಸ್ಯಾಂಚುರಿ ಅಂತ ಘೋಷಣೆ ಮಾಡಲಾಗಿದೆ. ಅರೌಂಡ್ 425 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಏನು ಬರುತ್ತೆ ಚಂಬಲ್ ರಿವರ್, ಆ ಸ್ಟ್ರೆಚ್ ಇಡೀಯನ್ನು ಈ ಇಂಡಿಯಾದ ಮೊದಲ ಮತ್ತು ಟ್ರೈ ಸ್ಟೇಟ್ ಪ್ರೊಟೆಕ್ಟೆಡ್ ರಿವರೈನ್ ಸ್ಯಾಂಚುರಿ ಅಂತ ಕರಿತೀವಿ, ನ್ಯಾಷನಲ್ ಚಂಬಲ್ ಸ್ಯಾಂಚುರಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನ್ಯಾಷನಲ್ ಚಂಬಲ್ ಗರಿಯಲ್ ವೈಲ್ಡ್ ಲೈಫ್ ಸ್ಯಾಂಚುರಿ ಆಲ್ಸೋ. ಸೊ 1978ರಲ್ಲಿಯೇ ಇದನ್ನು ಘೋಷಣೆ ಮಾಡಲಾಗಿತ್ತು ಮಧ್ಯಪ್ರದೇಶ ರಾಜ್ಯದಿಂದ. ಓಕೆ, ಈಗ ನಮ್ಮ ಗರಿಯಲ್ಗಳಿರ್ತಕ್ಕಂತಹ ಅತಿ ದೊಡ್ಡ ಪ್ರದೇಶವಂದರೆ ಈ ಚಂಬಲ್ ನದಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಈ ಸ್ಯಾಂಡ್ ಮೈನಿಂಗಿಂದ ಏನಾಗ್ತಾ ಇದೆ, ಅಲ್ಲಿ ಅವುಗಳ ಸಂತತಿಗೆ ತೊಂದರೆ ಆಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಈಗ ತಾನೇ ಒಂದು ಸುಮೋಟೋ ಕೇಸನ್ನು ತೆಗೆದುಕೊಂಡಿದೆ. ನೋಡೋಣ ಅದ್ರ ಬಗ್ಗೆ ಮುಂದೆ ಏನಾದರೂ ಬಂದಾಗ ನೋಡೋಣ. ಕ್ವಶನ್ ನಂಬರ್ 2, ಗಜಪತಿ ಸಾಮ್ರಾಜ್ಯವು ಮಧ್ಯಕಾಲೀನ ಹಿಂದೂ ರಾಜವಂಶವಾಗಿದ್ದು ಇಂದಿನ ಯಾವ ಭಾರತೀಯ ರಾಜ್ಯದಿಂದ ಹುಟ್ಟಿಕೊಂಡಿತು? ದ ಗಜಪತಿ ಎಂಪೈರ್ ವಾಸ್ ಎ ಮೆಡಿವಲ್ ಹಿಂದೂ ಡೈನೆಸ್ಟಿ ದಟ್ ಒರಿಜಿನೇಟೆಡ್ ಫ್ರಮ್ ವಿಚ್ ಪ್ರೆಸೆಂಟ್ ಡೇ ಇಂಡಿಯನ್ ಸ್ಟೇಟ್? ಅಂದರೆ ಗಜಪತಿ ಸಾಮ್ರಾಜ್ಯ ಫಸ್ಟ್ ಆಫ್ ಆಲ್ ಯಾಕೆ ಸುದ್ದಿಯಲ್ಲಿದೆ ನೋಡೋಣ. ಮತ್ತು ಗಜಪತಿ ಸಾಮ್ರಾಜ್ಯವು ಇವತ್ತೇನು ಮಾಡರ್ನ್ ಇಂಡಿಯಾದಲ್ಲಿ ಯಾವ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇತ್ತು? ಸೊ ಒಡಿಸ್ಸಾ, ಬಿಹಾರ, ಕೇರಳ, ಮಹಾರಾಷ್ಟ್ರ. ಅಂದರೆ ಒಡಿಸ್ಸಾ ಮೂಲದ ಒಂದು ಸಾಮ್ರಾಜ್ಯವಾಗುತ್ತೆ ಗಜಪತಿ ಸಾಮ್ರಾಜ್ಯ. ಅದು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಒಂದು ಸಾಮ್ರಾಜ್ಯವೂ ಕೂಡ. ಈಗ ಪ್ರಶ್ನೆ, ಯಾಕೆ ಗಜಪತಿ ಸಾಮ್ರಾಜ್ಯ ನಮ್ಮ ಕರೆಂಟ್ ಅಫೇರ್ಸಲ್ಲಿ ಬರ್ತಾ ಇದೆ?
ಸೊ 15th century ಒಡಿಸ್ಸಾ ರೂಲರ್ಸ್ ಇನ್ಸ್ಕ್ರಿಪ್ಷನ್ ಫೌಂಡ್ ಇನ್ ಗುಂಟೂರು ಟೆಂಪಲ್. ಏನಿದೆ ನೋಡೋಣ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಗುಂಟೂರಿನಲ್ಲೇನಿದೆ, ಅದರ ದೇವಾಲಯದಲ್ಲಿ ಗಜಪತಿ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಮಧ್ಯಕಾಲೀನ ತೆಲುಗು ಶಾಸನವೊಂದು ಪತ್ತೆಯಾಗಿದೆ. ಇಲ್ಲಿ ಗುಂಟೂರಿನ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಧ್ಯಕಾಲೀನ ಭಾರತದ ಆಡಳಿತವನ್ನು ಮಾಡಿದ ಒಡಿಸ್ಸಾ ಮೂಲದ ಗಜಪತಿ ಸಾಮ್ರಾಜ್ಯದ ಒಂದು ತೆಲುಗು ಶಾಸನ ಗುಂಟೂರಿನ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪತ್ತೆಯಾಗಿದೆ. ಅದಕ್ಕೋಸ್ಕರ ಸುದ್ದಿಯಲ್ಲಿದೆ. ಗಜಪತಿ ಸಾಮ್ರಾಜ್ಯವು ಒಡಿಸ್ಸಾದ ಮಧ್ಯಕಾಲೀನ ಹಿಂದೂ ರಾಜವಂಶವಾಗಿದ್ದು ಸರಿಸುಮಾರು 1434ರಿಂದ 1541ರವರೆಗೆ ಆಡಳಿತವನ್ನು ಮಾಡಿತ್ತು. ಪೂರ್ವ ಗಂಗಾ ರಾಜವಂಶ ಈಸ್ಟರ್ನ್ ಗಂಗಾ ಡೈನೆಸ್ಟಿಯ 4ನೇ ಭಾನುದೇವನ ಮರಣದ ನಂತರ ಸೂರ್ಯವಂಶದ ವಂಶಾವಳಿಯ ಕಪಿಲೇಂದ್ರ ದೇವನು ಈ ಒಂದು ಗಜಪತಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದನು. ಓಕೆ, ಇವರ ರಾಜಧಾನಿ ಆರಂಭಿಕ ರಾಜಧಾನಿ ಕಟಕ್ ಆಗಿತ್ತು. ನಂತರ ಕೋನಾರ್ಕಕ್ಕೆ ಇವರು ತಮ್ಮ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾರೆ ಪ್ರತಾಪರುದ್ರ ದೇವನ ಆಳ್ವಿಕೆಯಲ್ಲಿ. ಸುಮಾರು 15ನೇ ಶತಮಾನದ ಸಂದರ್ಭದಲ್ಲಿ ಗಂಗಾ ನದಿಯ ದಂಡೆಯಿಂದ ಅಂದರೆ ಹೂಗ್ಲಿ ಅಥವಾ ಕಲ್ಕತ್ತಾದವರೆಗೆ ಮತ್ತು ಈ ಕಡೆ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಇವರ ಸಾಮ್ರಾಜ್ಯ ವಿಸ್ತರಿಸಿತ್ತು ಅಂತಕ್ಕಂತಹ ಒಂದು ಇತಿಹಾಸದಲ್ಲಿ ಬರುತ್ತೆ. ರೈಟ್, ಅಂದರೆ ಅವರ ಸಾಮ್ರಾಜ್ಯ ವಿಸ್ತರಣೆ ಎಲ್ಲಿಂದ ಎಲ್ಲಿವರೆಗಾಗಿತ್ತು? ಈ ಗಜಪತಿ ಸಾಮ್ರಾಜ್ಯದ ವಿಸ್ತರಣೆ. ಇವರು ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ ಮತ್ತು ಒಡಿಯಾ ಸಂಸ್ಕೃತಿಯನ್ನು ಬಲವಾಗಿ ಬೆಂಬಲವನ್ನು ನೀಡ್ತಾರೆ. ಓಕೆ, ಗುಂಟೂರಿನ ರಾಮಚಂದ್ರಾಪುರ ಅಗ್ರಹಾರದಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಈ ಒಂದು ತೆಲುಗು ಶಾಸನ ಪತ್ತೆಯಾಗಿದ್ದು ಗಜಪತಿ ಸಾಮ್ರಾಜ್ಯದ ಬಗ್ಗೆ ಒಂದಷ್ಟು ಉಲ್ಲೇಖವನ್ನು ನೀಡ್ತಾ ಇದೆ. ಸೊ ನೋಡಿದ್ವಿ ಕಪಿಲೇಂದ್ರ ದೇವನು ಈ ಗಜಪತಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಂತ. ಓಕೆ, ನಂತರ ಈ ಗಜಪತಿ ಸಾಮ್ರಾಜ್ಯದ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ನೋಡೋದಾದ್ರೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರ್ತಕ್ಕಂಥ ಕೋನಾರ್ಕ ಸೂರ್ಯ ದೇವಾಲಯವನ್ನ ಇದೇ ಗಜಪತಿ ಸಾಮ್ರಾಜ್ಯದ ನರಸಿಂಹ ದೇವ 1 ಎಂಬುವನು ಅಥವಾ 1ನೇ ನರಸಿಂಹ ದೇವವನ್ನು ಕಟ್ಟಿಸ್ತಾನೆ. ಸೇಮ್ ಗಜಪತಿ ಸಾಮ್ರಾಜ್ಯ. ಹಾಗೆ ಮತ್ತೊಂದು ಪ್ರಮುಖ ಮಾನ್ಯುಮೆಂಟ್ ಅಂದರೆ ಜಗನ್ನಾಥ ಟೆಂಪಲ್, ಪೂರಿಯಲ್ಲಿರುವ ಜಗನ್ನಾಥ ದೇವಾಲಯವನ್ನು ಕೂಡ ಇವರೇ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥ ಉಲ್ಲೇಖಗಳನ್ನು ಕಾಣ್ತೀವಿ. ಮೊದಲು ಕಟಕನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ನಂತರ ಪ್ರತಾಪರುದ್ರ ದೇವನ ಆಳ್ವಿಕೆಯ ಸಂದರ್ಭದಲ್ಲಿ ತಮ್ಮ ರಾಜಧಾನಿಯನ್ನ ಕಟಕ್ಕಿಂದ ಕಾಟಕಕ್ಕೆ ಅಥವಾ ಇಂದಿನ ಕೋನಾರ್ಕಕ್ಕೆ ಬದಲಾವಣೆಯನ್ನು ಮಾಡ್ಕೊಳ್ತಾರೆ. ಓಕೆ, ಅವ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡ್ಬೋದು. ಈಗ ಒಡಿಸ್ಸಾ ರಾಜ್ಯ ಸುದ್ದಿಯಲ್ಲಿ ಇರೋದ್ರಿಂದ ಒಡಿಸ್ಸಾದ ಭಾರತ ದರ್ಶನವನ್ನು ಮಾಡ್ಕೊಳ್ಳಿ. ಓಕೆ, ಪಾಸ್ ಮಾಡಿ ನೋಟ್ ಮಾಡ್ಕೊಳ್ರಿ ಅಥವಾ PDF ಕೊಟ್ಟಾಗ ಕಂಪ್ಲೀಟ್ ಆಗಿ ನೋಡಿ. 3ನೇ ಪ್ರಶ್ನೆ, 2026ರ ಸಿ ಡ್ರ್ಯಾಗನ್ ವ್ಯಾಯಾಮವನ್ನು ಯಾವ ದೇಶ ಆಯೋಜನೆ ಮಾಡಿತ್ತು? ಎಕ್ಸರ್ಸೈಸ್ ಸಿ ಡ್ರ್ಯಾಗನ್ 2026 ವಾಸ್ ಹೋಸ್ಟೆಡ್ ಬೈ ವಿಚ್ ಕಂಟ್ರಿ? US, ಆಸ್ಟ್ರೇಲಿಯಾ, ಭಾರತ, ಜಪಾನ್. ಅಂದರೆ ಸರಿಯಾದ ಉತ್ತರ ಅಮೆರಿಕವು ಈ 2026ರ ಸಿ ಡ್ರ್ಯಾಗನ್ ಎಕ್ಸರ್ಸೈಸನ್ನು ಆಯೋಜನೆ ಮಾಡಿತ್ತು. ಏನಿದು, ಒಂದು ಕಡೆ ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದೆ, ಇಂಥ ಸಂದರ್ಭದಲ್ಲಿ ಎಕ್ಸರ್ಸೈಸ್ ಕೂಡ ಮಾಡ್ತಾ ಇದೆ ಅಂದರೆ ಹೌದು. ಏನಾಗಿದೆ ನೋಡೋಣ, ಎಲ್ಲಿ ನಡೀತಾ ಇದೆ ನೋಡೋಣ. ಅಮೆರಿಕ ನೇತೃತ್ವದ ಸಿ ಡ್ರ್ಯಾಗನ್ ಜಲಾಂತರ್ಗಾಮಿ ವಿರೋಧಿ ಯುದ್ಧ ವ್ಯಾಯಾಮ ಅಥವಾ ಸಿ ಡ್ರ್ಯಾಗನ್ ಆಂಟಿ ಸಬ್ಮರೈನ್ ವಾರ್ಫೇರ್ ಎಕ್ಸರ್ಸೈಸ್ 2026. ಇದರಲ್ಲಿ ಭಾಗವಹಿಸಲು ಭಾರತದ ನೌಕಾಪಡೆಯು P-8I ಕಡಲ ಗಸ್ತು ವಿಮಾನವನ್ನು ಅಮೆರಿಕದ ಆಡಳಿತದಲ್ಲಿರುವ ಗುಹಾಮ್ ಎನ್ನುವ ದ್ವೀಪಕ್ಕೆ ಕಳಿಸ್ತಾ ಇದೆ. ಒಂದು, ಹಾಗಾದರೆ ಕೇವಲ ಅಮೆರಿಕ ಭಾರತ ಅಷ್ಟೇನ ಎಕ್ಸರ್ಸೈಸ್ ಸಿ ಡ್ರ್ಯಾಗನಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಇಲ್ಲ, ಜೊತೆಗೆ ಕ್ವಾಡ್ ಕಂಟ್ರೀಸ್ ಆಗಿರತಕ್ಕಂಥ ಅಮೆರಿಕದ ಜೊತೆಗೆ ಭಾರತ, ಆಸ್ಟ್ರೇಲಿಯಾ, ಜಪಾನ್ ಮತ್ತು ನ್ಯೂಜಿಲೆಂಡ್ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದೆ. ಸೊ ಮಲ್ಟಿಪಲ್ P-8 ಏರ್ಕ್ರಾಫ್ಟ್ ಪಾರ್ಟಿಸಿಪೇಟ್ ಎನೇಬಲಿಂಗ್ ದ ಬೆಟರ್ ಕೋಆರ್ಡಿನೇಷನ್ ಡ್ಯೂ ಟು ದ ಸಿಮಿಲರ್ ಸಿಸ್ಟಮ್ ಸೆನ್ಸಾರ್ಸ್ ಅಂಡ್ ಡೇಟಾ ಲಿಂಕ್ ಕೆಪಬಿಲಿಟೀಸ್. ಸೊ ಜನರಲಿ ಒಂದು ಎಕ್ಸರ್ಸೈಸ್ ಯಾಕೆ ಮಾಡ್ತಾರೆ ಅಂದರೆ ಒಂದು ಕೋಆರ್ಡಿನೇಷನ್ ಬೆಳೀಲಿ ಅನ್ನೋ ಉದ್ದೇಶಕ್ಕೆ. ಸೊ ಈಗ ಈ ಎಕ್ಸರ್ಸೈಸ್ ಸಿ ಡ್ರ್ಯಾಗನ್ ಎಲ್ಲಿ ನಡೀತಾ ಇದೆ ಅನ್ನೋ ಉದ್ದೇಶದಿಂದ ಮಲ್ಟಿ ನ್ಯಾಷನಲ್ ಆಂಟಿ ಸಬ್ಮರೈನ್ ವಾರ್ಫೇರ್ ಡ್ರಿಲ್ ಆಗುತ್ತೆ. ಅದಕ್ಕೆ ಭಾರತದಿಂದ ಒಂದಷ್ಟು ಏರ್ಕ್ರಾಫ್ಟನ್ನು ಕೂಡ ಕಳಿಸಿದ್ದಾರೆ, ಅದಕ್ಕೋಸ್ಕರ ಸುದ್ದಿ ಆಗ್ತಾ ಇದೆ. ಸಿ ಡ್ರ್ಯಾಗನ್ 2026 ಇಟ್ಸ್ ಎ ಮಲ್ಟಿ ನ್ಯಾಷನಲ್ ನೇವಲ್ ಎಕ್ಸರ್ಸೈಸ್
ಪೆಸಿಫಿಕ್ ಓಷನ್ನಲ್ಲಿ ಗುವಾಮ್ ಎನ್ನುವ ಒಂದು ದ್ವೀಪದಲ್ಲಿ, ಅಮೆರಿಕ ಕಂಟ್ರೋಲ್ಡಲ್ಲಿರ್ತಕ್ಕಂಥ ದ್ವೀಪದಲ್ಲಿ ನಡೀತಾ ಇದೆ. ಇನ್ನು ವಿವಿಧ ಎಕ್ಸಸೈಸ್ಗಳು ಯಾವ ದೇಶ ಅಥವಾ ಮಲ್ಟಿನ್ಯಾಷನಲ್, ಭಾರತ ಮತ್ತು ಯಾವ ದೇಶಗಳು, ಇದೇನು ಭೂಸೇನೆನಾ, ವಾಯುಸೇನೆನಾ, ನೌಕಾಸೇನೆನಾ ಅಥವಾ ಸ್ಪೆಷಲ್ ಫೋರ್ಸಸ್. ಸೊ ಅಗೇನ್ ಈ ಪಟ್ಟಿಯನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ಎಕ್ಸಸೈಸ್ ಸಿ ಡ್ರ್ಯಾಗನ್ ಇದ್ರೆ ಓಕೆ, ಇಲ್ಲದೆ ಹೋದ್ರೆ ಅಪ್ಡೇಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 4, ದೇಶ್ ಕಾ ಪ್ರಕೃತಿ ಪರೀಕ್ಷಾ ಅಭಿಯಾನವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ದೇಶ್ ಕಾ ಪ್ರಕೃತಿ ಪರೀಕ್ಷಾನ್ ಅಭಿಯಾನ ವಾಸ್ ಲಾಂಚ್ಡ್ ಬೈ ವಿಚ್ ಮಿನಿಸ್ಟ್ರಿ? ಆಯುಷ್ ಸಚಿವಾಲಯ. ದೇಶ್ ಕಾ ಪ್ರಕೃತಿ ಪರೀಕ್ಷಣ್ ಅಭಿಯಾನ ಯಾಕೆ ತಂದಿದ್ದಾರೆ? ಈ ಒಂದು ಅಭಿಯಾನವನ್ನು ಯಾರು ತಂದಿದ್ದಾರೆ? ಇದರ ಉದ್ದೇಶ ಏನು ನೋಡ್ತಾ ಹೋಗೋಣ. ಆಯುಷ್ ಸಚಿವಾಲಯವು ಆಯುರ್ವೇದದಲ್ಲಿ ಪ್ರಕೃತಿ ಕುರಿತು ಜಾಗೃತಿ ಮೂಡಿಸಲು ದೇಶ್ ಕಾ ಪ್ರಕೃತಿ ಪರೀಕ್ಷಾ ಅಭಿಯಾನವನ್ನು ಆರಂಭಿಸಿತು. ಈ ಅಭಿಯಾನವು ವ್ಯಕ್ತಿಗಳ ಆರೋಗ್ಯದ ಬಗ್ಗೆ ಸಕಾರಾತ್ಮಕ ಮನೋಭಾವಕ್ಕಾಗಿ ಅವರ ಪ್ರಕೃತಿಯನ್ನು ನಿರ್ಣಯಿಸುವ ಗುರಿಯನ್ನು ಹೊಂದಿದೆ. ಸೊ ಸುದ್ದಿಯಲ್ಲಿದೆ ದೇಶ್ ಕಾ ಪ್ರಕೃತಿ ಪರೀಕ್ಷಣ್ ಅಭಿಯಾನ. ಕೇಂದ್ರದ ಆಯುಷ್ ಸಚಿವಾಲಯ ತರ್ತಾ ಇದೆ. ಪ್ರತಾಪ್ ರಾವ್ ಜಾಧವ್ ಅವರು ಅದರ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಭಾಳ ಡೀಪಾಗಿ ಏನು ಇದ್ರ ಬಗ್ಗೆ ಕೇಳಲ್ಲ. ಸೊ ಅಟ್ಲೀಸ್ಟ್ ಒನ್ ಲೈನರ್ ಕೇಳಿಬಿಡ್ತಾನೆ ಒಂದೊಂದ್ಸಲ, ಇರಲಿ ಅನ್ನೋ ಉದ್ದೇಶಕ್ಕೆ. ಮೋಸ್ಟ್ಲಿ CSIR ಇನ್ಸ್ಟಿಟ್ಯೂಟ್ ಆಫ್ ಜಿನೋಮಿಕ್ಸ್ ಆ್ಯಂಡ್ ಇಂಟಗ್ರೇಟಿವ್ ಬಯಾಲಜಿ ಡೆಲ್ಲಿಯಲ್ಲಿ ಏನಿದೆ ಆ ಒಂದು ಸಂಸ್ಥೆಯ ನೇತೃತ್ವದಲ್ಲಿ ದೇಶ್ ಕಾ ಪ್ರಕೃತಿ ಪರೀಕ್ಷಣ್ ಅಭಿಯಾನವನ್ನು ಕೇಂದ್ರದ ಆಯುಷ್ ಸಚಿವಾಲಯ ತರ್ತಾ ಇದೆ. ಕ್ವಶನ್ ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪ್ರಬಂಧನ್ ದೇವಾಲಯ ಯಾವ ದೇಶದಲ್ಲಿದೆ? ಪ್ರಂಬನನ್ ರೈಟ್. ಪ್ರಂಬನನ್ ಟೆಂಪಲ್ that was recently seen in the news is located in which country ಅಂತ. ಪ್ರಂಬನನ್ ದೇವಾಲಯವು ದಕ್ಷಿಣ ಆಫ್ರಿಕಾ, ಚಿಲಿ, ಜಪಾನ್, ಇಂಡೋನೇಷ್ಯಾ ಅಂದರೆ ಇಂಡೋನೇಷ್ಯಾ ದೇಶದಲ್ಲಿದೆ ಪ್ರಂಬನನ್ ದೇವಾಲಯ. ಮತ್ತು ಇದು ಯಾಕೆ ಸುದ್ದಿಯಲ್ಲಿದೆ? ಇದು ಬಹಳ ಹಳೆಯ ಟೆಂಪಲ್, 9th ಸೆಂಚುರಿ ಟೆಂಪಲ್ ಆಗುತ್ತೆ. ಇದನ್ನು ರೀಸ್ಟೋರ್ ಮಾಡೋದಕ್ಕೆ ಈಗ ಭಾರತ ಇಂಡೋನೇಷ್ಯಾದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ದಕ್ಷಿಣ ಜಾವಾದ ಯೋಗ್ಯಾಕರ್ತದಲ್ಲಿರುವ ಪ್ರಂಬನನ್ ದೇವಾಲಯ ಸಂಕೀರ್ಣವನ್ನು ಪುನಃಸ್ಥಾಪಿಸಲು ಭಾರತ ಮತ್ತು ಇಂಡೋನೇಷ್ಯಾ ಪಾಲುದಾರಿಕೆಯನ್ನು ಹೊಂದಿದ್ದಾವೆ. ಇಂಡಿಯಾ ಅಂಡ್ ಇಂಡೋನೇಷ್ಯಾ ಪಾರ್ಟ್ನರ್ ಟು ರಿಸ್ಟೋರ್ ದ ಪ್ರಂಬನನ್ ಟೆಂಪಲ್ ಕಾಂಪ್ಲೆಕ್ಸ್ ಇನ್ ಯೋಗ್ಯಕಾರ್ಟ, ಸದರ್ನ್ ಜಾವಾ, ಇಂಡೋನೇಷ್ಯಾ. ಪ್ರಂಬನನ್ ಇಂಡೋನೇಷ್ಯಾದಲ್ಲಿ ನೆಲೆಗೊಂಡಿರುವ ಅತಿ ದೊಡ್ಡ ದೇವಾಲಯಗಳಲ್ಲಿ, ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ಇದನ್ನ ಟೆಂಪಲ್ ಆಫ್ ದ ಸ್ಲೆಂಡರ್ ವರ್ಜಿನ್ ಅಂತ ಕರೀತಾರೆ. ದ ಟೆಂಪಲ್ ಆಫ್ ದ ಸ್ಲೆಂಡರ್ ವರ್ಜಿನ್. ಓಕೆ, ಸೊ ಯಾವುದು? ಪ್ರಂಬನನ್ ಟೆಂಪಲ್ ಕಾಂಪ್ಲೆಕ್ಸ್, ಯೋಗ್ಯಕಾರ್ಟ, ಸದರ್ನ್ ಜಾವಾ, ಇಂಡೋನೇಷ್ಯಾ. ಇದನ್ನು ಯಾರು ನಿರ್ಮಿಸಿದ್ರು ಅಂದರೆ 9ನೇ ಶತಮಾನದ ಸಂದರ್ಭದಲ್ಲಿ ಸಂಜಯ ರಾಜವಂಶವು ನಿರ್ಮಿಸಿತು. ಈ ಒಂದು ಪ್ರಂಬನನ್ ದೇವಾಲಯವನ್ನು ನಮ್ಮ ಹಿಂದೂ ಧರ್ಮದ ತ್ರಿಮೂರ್ತಿಗಳಾಗಿರ್ತಕ್ಕಂತಹ ಬ್ರಹ್ಮ, ವಿಷ್ಣು, ಶಿವನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಕೇಳ್ಬೋದು ಎಕ್ಸಾಮಲ್ಲಿ. ಈ ಸಂಕೀರ್ಣವು ಪ್ರಂಬನನ್ ಟೆಂಪಲ್ ಕಾಂಪ್ಲೆಕ್ಸ್ ಏನಾಗಿತ್ತು, ಶತಶತಮಾನಗಳ ಕಾಲ ಅದು ಇರೋದೇ ಗೊತ್ತಿರಲಿಲ್ಲ, ಹೂತು ಹೋಗಿತ್ತಂತೆ. ಆದರೆ 19ನೇ ಶತಮಾನದಲ್ಲಿ ಪುನಃ ಪತ್ತೆ ಮಾಡಿ ಅದನ್ನು ರೀಸ್ಟೋರ್ ಮಾಡ್ತಾರೆ. ಮತ್ತು 1991ರಲ್ಲಿಯೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವನ್ನಾಗಿ ಘೋಷಣೆಯು ಕೂಡ ಆಗುತ್ತೆ ಪ್ರಂಬನನ್ ಟೆಂಪಲ್. ಓಕೆ, ಸೊ ಇಷ್ಟು ಮಾಹಿತಿ. ಈಗ ಅದನ್ನು ರೀಸ್ಟೋರ್ ಮಾಡೋದಕ್ಕೆ ಭಾರತ ಮತ್ತು ಇಂಡೋನೇಷ್ಯಾಗಳು ಒಪ್ಪಂದವನ್ನು ಮಾಡಿಕೊಂಡಿದ್ದಾವೆ. ಸೊ ರಿಪಬ್ಲಿಕ್ ಆಫ್ ಇಂಡೋನೇಷ್ಯಾ, ಜಕಾರ್ತ ರಾಜಧಾನಿ. ಹಾಗೆ ಪ್ರಭಾವೋ ಸುಬಿಯಾಂಟೋರವರು ಪ್ರೆಸಿಡೆಂಟ್ ಆಗಿದ್ದಾರೆ. ಇಂಡೋನೇಷಿಯನ್ ರೂಪಾಯಿ ಕರೆನ್ಸಿ ಆಗುತ್ತೆ. ಓಕೆ, 14th ಲಾರ್ಜೆಸ್ಟ್ ಕಂಟ್ರಿ ಬೈ ಏರಿಯಾ, 4th ಲಾರ್ಜೆಸ್ಟ್ ಕಂಟ್ರಿ ಬೈ ಪಾಪ್ಯುಲೇಷನ್ ಇಂಡೋನೇಷ್ಯಾ. ವಿವಿಧ ದ್ವೀಪಗಳ ಒಂದು ಸಮೂಹ ರಾಷ್ಟ್ರವಾಗುತ್ತೆ. ಓಕೆ, ಅದರಲ್ಲಿ ಜಾವಾ ಎನ್ನುವ ದ್ವೀಪದಲ್ಲಿ ಈ ಪ್ರಂಬನನ್ ದೇವಾಲಯವನ್ನು ಕಾಣ್ಬೋದು. ಇದು ಜಾವಾ ದ್ವೀಪ. ಹಾಗೆ ಇಲ್ಲಿ ಜಕಾರ್ತ, ಅದರ ರಾಜಧಾನಿ ಕೂಡ ಇದೆ ಇಂಡೋನೇಷ್ಯಾದ್ದು, ನೋಡ್ಬೋದು. ಪ್ರಭಾವೋ ಸುಬಿಯಾಂಟೋ 8th ಪ್ರೆಸಿಡೆಂಟ್ ಆಫ್ ಇಂಡೋನೇಷ್ಯಾ.
ಕ್ವಶನ್ ನಂಬರ್ 6, ಏಷ್ಯಾದ ಅತಿ ದೊಡ್ಡ ಟುಲಿಪ್ ಉದ್ಯಾನವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ವೇರ್ ವಾಸ್ ಏಷಿಯಾಸ್ ಲಾರ್ಜೆಸ್ಟ್ ಟುಲಿಪ್ ಗಾರ್ಡನ್ ಇನಾಗರೇಟೆಡ್? ಡೆಹ್ರಾಡೂನ್, ಶಿಮ್ಲಾ, ಶ್ರೀನಗರ್, ಚಂಡೀಗಢ. ಅಂದರೆ ಶ್ರೀನಗರದಲ್ಲಿ ಏಷ್ಯಾದಲ್ಲೇ ಅತಿ ದೊಡ್ಡ ಟುಲಿಪ್ ಉದ್ಯಾನವನ್ನು ಉದ್ಘಾಟಿಸಲಾಯಿತು. ಒಮರ್ ಅಬ್ದುಲ್ಲಾ ಇನಾಗರೇಟ್ಸ್ ಏಷ್ಯಾಸ್ ಲಾರ್ಜೆಸ್ಟ್ ಟುಲಿಪ್ ಗಾರ್ಡನ್ ಇನ್ ಶ್ರೀನಗರ್. ಏಷ್ಯಾದ ಅತಿ ದೊಡ್ಡ ಟುಲಿಪ್ ಉದ್ಯಾನವನವಾದ ಶ್ರೀನಗರದ ಇಂದಿರಾ ಗಾಂಧಿ ಸ್ಮಾರಕ ಟುಲಿಪ್ ಉದ್ಯಾನವನ್ನು 2026 ಮಾರ್ಚ್ 16ರಂದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಒಮರ್ ಅಬ್ದುಲ್ಲಾರವರು ಉದ್ಘಾಟನೆಯನ್ನು ಮಾಡಿದರು ಮತ್ತು ಟೂರಿಸಂ ಅನ್ನು ಕೂಡ ಆರಂಭವನ್ನು ಸೂಚನೆ ಕೂಡ ನೀಡಿದರು. ಇಲ್ಲಿ ಇಂದಿರಾ ಗಾಂಧಿ ಸ್ಮಾರಕ ಟುಲಿಪ್ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದರೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿದೆ. ಅದು ಏಷ್ಯಾದ ಲಾರ್ಜೆಸ್ಟ್ ಟುಲಿಪ್ ಗಾರ್ಡನ್ ಆಗುತ್ತೆ. ಇತ್ತೀಚೆಗೆ ಉದ್ಘಾಟನೆಯನ್ನು ಮಾಡಿದರು. ಯಾರು ಅಂದರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಒಮರ್ ಅಬ್ದುಲ್ಲಾರವರು. ಈ ಉದ್ಯಾನವು ದಾಲ್ ಸರೋವರದ ನೋಟವನ್ನು ಹೊಂದಿರುವ ಜಬರ್ಬನ್ ಶ್ರೇಣಿಯ ತಪ್ಪಲಿನಲ್ಲಿ ಸುಮಾರು 74 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಸುಮಾರು 70ರಿಂದ 75 ವಿವಿಧ ರೀತಿಯ ಟುಲಿಪ್ ವೆರೈಟಿಗಳನ್ನು ನೆದರ್ಲ್ಯಾಂಡಿಂದ ಕೂಡ ತರಿಸ್ಕೊಂಡಿದ್ದಾರಂತೆ. ಅಂತಹ ವಿಶೇಷವಾಗಿರ್ತಕ್ಕಂಥದ್ದು ಏಷ್ಯಾಸ್ ಲಾರ್ಜೆಸ್ಟ್ ಟುಲಿಪ್ ಗಾರ್ಡನ್ ಶ್ರೀನಗರ್, ಕಾಶ್ಮೀರ್, ಓಪನ್ ಫಾರ್ ವಿಸಿಟರ್ಸ್ ಆನ್ ಮಾರ್ಚ್ 16. ಕೇಳ್ಬೋದು ಕೆಲವೊಂದಷ್ಟು ಪ್ರಶ್ನೆಗಳು. ಈಗ ಜಮ್ಮು ಕಾಶ್ಮೀರ ಸುದ್ದಿಗೆ ಬಂದಿರೋದ್ರಿಂದ ಬಹಳ ದಿನ ಆಯ್ತು ಇದ್ರ ಬಗ್ಗೆ ಮಾತಾಡಲಿಲ್ಲ. ಲೆಟ್ಸ್ ರೀಕ್ಯಾಪ್ ಒನ್ಸ್ ಅಗೇನ್. ಜಮ್ಮು ಕಾಶ್ಮೀರ, ಶ್ರೀನಗರ ಮತ್ತು ಜಮ್ಮು ರಾಜಧಾನಿಗಳಾಗ್ತವೆ. 1 ನವೆಂಬರ್ 1956ರಿಂದ ರಾಜ್ಯವಾಗಿತ್ತು. 31 ಅಕ್ಟೋಬರ್ 2019ರಿಂದ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಕಾಶ್ಮೀರಿ ಮತ್ತು ಇಂಗ್ಲಿಷ್ ಆಡಳಿತ ಭಾಷೆಗಳಿದ್ದಾವೆ. 20 ಜಿಲ್ಲೆಗಳಿದ್ದಾವೆ. ಮನೋಜ್ ಸಿನ್ಹಾರ್ ಅವರು ಲೆಫ್ಟಿನೆಂಟ್ ಗವರ್ನರ್ ಆಫ್ ಜಮ್ಮು ಕಾಶ್ಮೀರ. ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಬಿಟ್ರೆ, ಯಾಕಂದ್ರೆ ಮೊನ್ನೆ ಬದಲಾವಣೆ ಮಾಡಿದ್ದಾರೆ ಭಾಳಷ್ಟು. ಮುಖ್ಯಮಂತ್ರಿಗಳು ಒಮರ್ ಅಬ್ದುಲ್ಲಾ. ಚಲೋ ಕಾಶ್ಮೀರ್, ಜಮ್ಮು ಕಾಶ್ಮೀರ್ ಟೂರಿಸಂ ಟ್ಯಾಗ್ಲೈನ್ ಆಗುತ್ತೆ. ಶ್ರೀನಗರದಲ್ಲಿ ಮತ್ತು ಜಮ್ಮುವಿನಲ್ಲಿ ಸಮ್ಮರ್ ಆ್ಯಂಡ್ ವಿಂಟರ್ ಹೈಕೋರ್ಟ್ ಅನ್ನು ಹೊಂದಿದ್ದಾವೆ. ಇನ್ನು ಯುನೆಸ್ಕೋ ಹೆರಿಟೇಜ್ ಸೈಟ್ ಯಾವುದೂ ಇಲ್ಲ, ಟೆಂಟೇಟಿವ್ ಲಿಸ್ಟಲ್ಲಿದ್ದಾವೆ. ಮತ್ತು ನ್ಯಾಷನಲ್ ಪಾರ್ಕ್ಗಳು ಬಹಳ ಸಲ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥವು ಇದ್ದಾವೆ. ಒಂದು ದಚ್ಗಮ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾರೆ, ಸೊ ಜಮ್ಮು ಕಾಶ್ಮೀರ. ಕಿಶ್ತ್ವಾರ್ ನ್ಯಾಷನಲ್ ಪಾರ್ಕ್, ಕಾಜಿನಾಗ್ ನ್ಯಾಷನಲ್ ಪಾರ್ಕ್, ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನ ಜಮ್ಮು ಕಾಶ್ಮೀರ. ಯಾವುದೇ ಟೈಗರ್ ರಿಸರ್ವ್ಸ್ ಇಲ್ಲ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇದ್ದಾವೆ, ನೋಟ್ ಮಾಡ್ಕೊಂಡ್ರಿ. ಹಾಗೆ ರಾಮ್ಸರ್ ತಾಣಗಳು ಬಹಳ ಇದ್ದಾವೆ. ಒಕ್ಕೇಸಾರ್ ವೆಟ್ಲ್ಯಾಂಡ್, ಹೈಗಮ್ ವೆಟ್ಲ್ಯಾಂಡ್, ಊಲಾರ್ ಲೇಕ್, ಸುರಿನ್ಸರ್ ಮಾನ್ಸಾರ್ ಲೇಕ್, ಹೀಗೆ ಒಂದಷ್ಟು ರಾಮ್ಸರ್ ತಾಣಗಳನ್ನು ರಿವೈಸ್ ಮಾಡ್ಕೊಂಡ್ರಿ. ಇನ್ನು ನೃತ್ಯ ಪ್ರಕಾರಗಳು, ಹಬ್ಬಗಳು, ಪ್ರಮುಖ ನದಿಗಳು ಸೊ ಇಂಪಾರ್ಟೆಂಟ್ ಇದ್ದಾವೆ, ನೋಟ್ ಮಾಡ್ಕೊಂಡು. ಕ್ವಶನ್ ನಂಬರ್ 7, 2026ರ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಅನ್ನು ಯಾರು ಪಡೆದಿದ್ದಾರೆ? ಹೂ ಹ್ಯಾಸ್ ಬಿನ್ ನೇಮ್ಡ್ ದ ರಿಸಿಪಿಯಂಟ್ ಆಫ್ ದ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2026? ನೊಬೆಲ್ ಪ್ರೈಸ್ ಇನ್ ವಾಟರ್ ಡಿಪಾರ್ಟ್ಮೆಂಟ್ ಅಥವಾ ವಾಟರ್ ಅಂತ ಕರಿತೀವಿ. ಸೊ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2026 ಅನ್ನು ಯಾರು ಪಡೆದಿದ್ದಾರೆ? ರಾಜೇಂದ್ರ ಸಿಂಗ್ ಅವರು, ಕಬೇಹ್ ಮದಾನಿ, ಪೀಟರ್ ಗ್ಲೀಕ್, ಜೊಹಾನ್ ರಾಕ್ಸ್ಟಾರ್ಮ್. ಅಂದರೆ ಕಬೇಹ್ ಮದಾನಿ ಅಂತಕ್ಕಂಥವ್ರು ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2026ಗೆ ಭಾಜನರಾಗಿದ್ದಾರೆ. ಹಾಗಾದರೆ ಈ ಸ್ಟಾಕ್ಹೋಮ್ ವಾಟರ್ ಪ್ರೈಸನ್ನು ಕೊಡ್ತಕ್ಕಂಥವ್ರು ಯಾರು, ಯಾವ ಸಂಸ್ಥೆ? ಇದರ ಪ್ರೈಸ್ ಮನಿ ಎಷ್ಟಿದೆ? ಯಾವಾಗ ಆರಂಭ ಆಯಿತು? ಓಕೆ, ಈ ವರ್ಷ ಯಾರಿಗೆ ಕೊಟ್ಟಿದ್ದಾರೆ? ಅವರು ಯಾವ ದೇಶದವರು? ಅವರ ಸಾಧನೆ ಏನು ನೋಡ್ಕೊಳ್ಳೋಣ. ಗ್ಲೋಬಲ್ ವಾಟರ್ ಗವರ್ನೆನ್ಸ್ ಪಯೋನಿಯರ್ ಪ್ರೊಫೆಸರ್ ಕಬೇಹ್ ಮದಾನಿ ರಿಸೀವ್ಸ್ ದ 2026 ಸ್ಟಾಕ್ಹೋಮ್ ವಾಟರ್ ಪ್ರೈಸ್. ಅದಕ್ಕೋಸ್ಕರ ಪ್ರೊಫೆಸರ್ ಕಬೇಹ್ ಮದಾನಿ ಅವಾರ್ಡೆಡ್ ವಿತ್ ದ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2026. ಜಲ ಸಂಬಂಧಿತ ಕೆಲಸಕ್ಕಾಗಿ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಎಂದೇ ಪರಿಗಣಿಸಲಾಗುವ ಸ್ಟಾಕ್ಹೋಮ್ ವಾಟರ್ ಪ್ರಶಸ್ತಿಯ 2026ನೇ ಸಾಲಿನ ಪುರಸ್ಕೃತರಾಗಿ ಕಬೇಹ್ ಮದಾನಿ ಅವರನ್ನು ಹೆಸರಿಸಲಾಗಿದೆ. ಈ ಪ್ರಶಸ್ತಿಯನ್ನು ಅಂದರೆ ಸ್ಟಾಕ್ಹೋಮ್ ವಾಟರ್ ಪ್ರೈಸನ್ನು 1991ರಿಂದ ಸ್ಟಾಕ್ಹೋಮ್ ವಾಟರ್ ಫೌಂಡೇಶನ್ ಮತ್ತು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಸಹಯೋಗದೊಂದಿಗೆ ವರ್ಷ ವರ್ಷ ನೀಡ್ತಾ ಇದ್ದಾರೆ. ಯಾರು ಕೊಡ್ತಾ ಇದ್ದಾರೆ? ಸ್ಟಾಕ್ಹೋಮ್ ವಾಟರ್ ಫೌಂಡೇಶನ್. ಯಾರು? ಸ್ಟಾಕ್ಹೋಮ್ ವಾಟರ್ ಫೌಂಡೇಶನ್ ಅವರು ಇನ್ ಅಸೋಸಿಯೇಷನ್ ವಿತ್ ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್, ನೊಬೆಲ್ ಅವಾರ್ಡನ್ನು ಅನೌನ್ಸ್ ಮಾಡ್ತಾರಲ್ವ, ಅವರು ಸೇರಿಕೊಂಡು 1991ರಿಂದ ಜಲ ಸಂಬಂಧಿತ ಕೆಲಸಕ್ಕಾಗಿ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ, ದ ವರ್ಲ್ಡ್ಸ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಫಾರ್ ವಾಟರ್ ರಿಲೇಟೆಡ್ ವರ್ಕ್, ಸ್ಟಾಕ್ಹೋಮ್ ವಾಟರ್ ಪ್ರೈಸ್. ಏನು ಕೊಡ್ತಾರೆ ಇದು?
ಜಲಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ರಕ್ಷಣೆಗಾಗಿ ಕೆಲಸ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಕೊಡ್ತಾರೆ. ಇದನ್ನ ನೊಬೆಲ್ ಪ್ರೈಸ್ ಆಫ್ ವಾಟರ್ ಅಂತ ಕೂಡ ಕರಿತೀವಿ. ಪ್ರೊಫೆಸರ್ ಕಬೇಹ್ ಮದಾನಿ ಒಬ್ಬ ವಾಟರ್ ಸೈಂಟಿಸ್ಟ್ ಆಗ್ತಾರೆ. ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2026ಗೆ ಭಾಜನರಾಗಿದ್ದಾರೆ. ಇವರು ಆ್ಯಕ್ಚುಲಿ ಇರಾನ್ ಮೂಲದವರು, ಟೆಹರಾನಲ್ಲಿ ಜನಿಸಿದ್ರು ಮತ್ತು ಜಸ್ಟ್ 44 ಇಯರ್ಸಲ್ಲಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಮೂಲಕ ದ ಯಂಗೆಸ್ಟ್ ಲಾರೇಟ್ ಇನ್ ದ ಅವಾರ್ಡ್ಸ್ ಆಫ್ 35 ಇಯರ್ ಹಿಸ್ಟ್ರಿ 1991ರಿಂದ 2026ವರೆಗೆ ಕನ್ಸಿಡರ್ ಮಾಡಿದಾಗ ಈ ಇಡೀ ಪ್ರಶಸ್ತಿಯ ಒಟ್ಟಾರೆ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ವ್ಯಕ್ತಿಗಳು ಕೂಡ ಕಬೇಹ್ ಮದಾನಿ ಆಗ್ತಾರೆ. ನೊಬೆಲ್ ಪ್ರೈಸ್ ಆಫ್ ವಾಟರ್ ಅಂತ ಕರಿತೀವಿ. ಓಕೆ, ಮತ್ತಿದು USD $1,50,000 ಅವಾರ್ಡ್ ಕ್ಯಾಶ್ ಪ್ರೈಸನ್ನು ಕೂಡ ಹೊಂದಿದೆ. ಕೇಳ್ಬೋದು ಎಕ್ಸಾಮಲ್ಲಿ. ಕಬೇಹ್ ಮದಾನಿ ಇರಾನಿಯವರು. ಅವರಿಗೆ ಈ ಪ್ರತಿಷ್ಠಿತ ಸ್ಟಾಕ್ಹೋಮ್ ವಾಟರ್ ಪ್ರೈಸನ್ನು ನೀಡಲಾಗಿದೆ. ಈ ಒಂದು ಸ್ಟಾಕ್ಹೋಮ್ ವಾಟರ್ ಪ್ರೈಸನ್ನು 1991ರಿಂದ ಸ್ಟಾಕ್ಹೋಮ್ ವಾಟರ್ ಫೌಂಡೇಶನ್ ಅವರು ನೀಡ್ತಾ ಇದ್ದಾರೆ. 2026ರಲ್ಲಿ ಕಬೇಹ್ ಮದಾನಿ ಅವರಿಗೆ ನೀಡಲಾಗಿದೆ. ಕ್ವಶನ್ ನಂಬರ್ 8, 2026ರ ವಿಶ್ವ ಸಂತೋಷ ವರದಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ವಿಶ್ವ ಸಂತೋಷ ವರದಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ, ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2026? ನಾವೆಲ್ಲ ಎಷ್ಟು ಖುಷಿಯಾಗಿದ್ದೀವಿ, ಎಷ್ಟು ಸಂತೋಷವಾಗಿದ್ದೀವಿ ಅಂತ ಈ ರಿಪೋರ್ಟು ಅಳತೆ ಮಾಡಿ ಹೇಳ್ತಾ ಇದೆ ನಮಗೆ. ನೋಡ್ರಪ್ಪ, ನೀವು ಎಷ್ಟು ಖುಷಿಯಾಗಿದ್ದೀರಿ, ಭಾರತದಲ್ಲಿ ಸಂತೋಷವಾಗಿದ್ದೀರಾ ಅಥವಾ ದುಃಖದಲ್ಲಿದ್ದೀರಾ ಅಥವಾ ಏನು ಮಾಡ್ತಾ ಇದ್ದೀರಿ ಅಂತ ಈ ಒಂದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2026 ಅವರು ಹೇಳಿದ್ದಾರೆ. ಹಾಗಾದ್ರೆ ಯಾರು ರಿಲೀಸ್ ಮಾಡ್ತಾರೆ? ಇದರಲ್ಲಿ ಮೋಸ್ಟ್ ಹ್ಯಾಪಿಯೆಸ್ಟ್ ಕಂಟ್ರಿ ಯಾವುದು, ಸೆಕೆಂಡ್ ಮೋಸ್ಟ್ ಯಾವುದು, ಥರ್ಡ್ ಮೋಸ್ಟ್ ಯಾವುದು, ಲಾಸ್ಟಲ್ಲಿ ಯಾರಿದ್ದಾರೆ? ಸೊ ಭಾರತ ಯಾವ ಸ್ಥಾನದಲ್ಲಿದೆ? ಸೊ ನೋಡೋಣ. 2026ರ ಈ ಒಂದು ವಿಶ್ವ ಸಂತೋಷ ವರದಿಯಲ್ಲಿ 147 ದೇಶಗಳಲ್ಲಿ ಭಾರತ 116ನೇ ಸ್ಥಾನದಲ್ಲಿದೆ. ಅದರ ಅರ್ಥ ಭಾರತದಲ್ಲಿ ಜನಗಳು ಸಂತೋಷವಾಗಿಲ್ಲ ಅಂತ ಗೊತ್ತಾಗ್ತಾ ಇದೆ. ಹಾಗಾದರೆ ಸಂತೋಷವಾಗಿದ್ದೀರಾ ಇಲ್ವಾ ಅಂತ ಕನ್ಸಿಡರ್ ಮಾಡೋದಕ್ಕೆ ಏನೇನು ಮಾನದಂಡಗಳು ಅಲ್ವಾ? ಈಗ ಒಬ್ಬ ವ್ಯಕ್ತಿ ಸಂತೋಷವಾಗಿದ್ದಾನಾ ಇಲ್ಲ ಅನ್ನೋದಕ್ಕೆ ಏನೇನು ಮಾನದಂಡ ನೀವೇ ಹೇಳ್ಬಿಟ್ಟು ಯೋಚನೆ ಮಾಡಿ ಅಲ್ವಾ? ಸೊ ಮೋಸ್ಟ್ಲಿ ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರ್ತಕ್ಕಂಥ ಹುಡುಗರು ಸಂತೋಷವಾಗಿದ್ದೀವಾ ಇಲ್ಲ ಅಂತ ಕೇಳಿದರೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ, ನಿನ್ನೆ ಈಗ ಸರ್ಕಾರ ಒಂದು ಕ್ಯಾಬಿನೆಟ್ ಮೀಟಿಂಗನ್ನು, ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗನ್ನು ಒಳ ಮೀಸಲಾತಿ ಮೇಲೆ ಮಾಡ್ತೀವಿ. ಆ ಮೂಲಕ ಸಾಯಂಕಾಲದೊಳಗಡೆ ಶುಭ ಸುದ್ದಿ ಬರ್ಬೋದು, ನೋಟಿಫಿಕೇಷನ್ಗಳು ಮಾರನೇ ದಿವಸದಿಂದ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇತ್ತು. ಯಾಕಂದರೆ ಸರ್ಕಾರ 1 ತಿಂಗಳೊಳಗಡೆ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಸದನದಲ್ಲೇ ಬಜೆಟಲ್ಲೇ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಆಗಲಿಲ್ಲ. ಮತ್ತು ಸಂತೋಷದಿಂದ ಇರೋಕ್ಕೆ ಸಾಧ್ಯನಾ? ಹೋಗ್ಲಿ ಬಿಡು, ಏನು ಭಾಳ ನೋಟಿಫಿಕೇಷನ್ ಆಲ್ರೆಡಿ ಮಾಡಿದ್ದಾರೆ, ಹಾಗಾಗಿ 1 ತಿಂಗಳಲ್ಲ, ಇನ್ನೊಂದು 8 ದಿವಸ ಅಲ್ಲ ಬಿಡು, ಎಲೆಕ್ಷನ್ ಇದೆ, ಅದಾದಮೇಲೆ ಅನ್ನೋಕ್ಕೂ ಇಲ್ವಲ್ಲ. ಕಳೆದ 2 ವರ್ಷದಿಂದ ಸರಿಯಾಗಿ ನೋಟಿಫಿಕೇಷನ್ ಮಾಡಿಲ್ಲ, ಮತ್ತು ಸಂತೋಷವಾಗಿರೋಕ್ಕೆ ಸಾಧ್ಯನಾ? ಒಂದು ಕಡೆ ಏಜ್ ಆಗ್ತಾ ಇರುತ್ತೆ ಅಲ್ವಾ? ಸೊ 25, 26, 27, ಕೆಲವೊಬ್ರು ಆಲ್ರೆಡಿ ಮದುವೆಯಾಗಿ ಮಕ್ಕಳು ಮಾಡ್ಕೊಂಡಿರ್ತಾರೆ, 30 ಆಗ್ತಾ ಇದೆ, ಮನೇಲಿ ಕೇಳ್ತಾರೆ ಏನು ಕತೆ ಅಂತ. ಸಂತೋಷವಾಗಿರೋಕ್ಕೆ ಸಾಧ್ಯನಾ? ಒಂದು ಕಡೆ ಯಾವುದೋ ವಾಟ್ಸಪ್ ಸ್ಟಾಟಸಲ್ಲಿ ಯಾರೋ ಎಲ್ಲೋ ಎಂಜಾಯ್ ಮಾಡ್ತಾರೆ ಅಂತ ನೋಡ್ತಾ ಇರ್ತೀವಿ, ಇನ್ಯಾರೋ ಇನ್ನೆಲ್ಲೋ ಹೋಗಿರ್ತಾರೆ, ನಾವಿಲ್ಲೆಲ್ಲೋ ಬುಕ್ ಹಿಡ್ಕೊಂಡು ಯಾವುದೋ ಮೂಲೆಯಲ್ಲಿ ಎಲ್ಲೋ ಉಪವಾಸ ಬಿದ್ದು ಓದ್ತಾ ಇರ್ತೀವಿ. ಸಂತೋಷವಾಗಿರೋಕ್ಕೆ ಸಾಧ್ಯನಾ? ಇಂತಹ ಸಂಖ್ಯೆ, ಇಂಥವರ ಸಂಖ್ಯೆ, ನಾವು ಜಸ್ಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ಯಾಕಂದರೆ ನೀವು ಅದರ ಫಲಾನುಭವಿಗಳು, ಅದಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು. ಇದು ಒಂದು ಸೆಕ್ಷನ್ ಆಫ್ ದ ಸೊಸೈಟಿ. ಆದರೆ ಇನ್ನೊಂದು ಸೆಕ್ಷನ್ ಆಫ್ ದ ಸೊಸೈಟಿ ನೋಡಿ, ಮತ್ತೊಂದು ನೋಡಿ, ಮಗದೊಂದು ನೋಡಿ ಅಲ್ವಾ? ಹೀಗೆ ಸೊಸೈಟಿಯಲ್ಲಿ ಎಷ್ಟು ಜನ ಸಂತೋಷವಾಗಿದ್ದಾರೆ ಅನ್ನೋದು ಟೋಟಲ್ ದೇಶದ ಸಂತೋಷತೆಯನ್ನು ತೋರಿಸ್ಬೇಕು. ಎಲ್ಲೋ ಒಂದಷ್ಟು ಜನ ಮಾತ್ರ ಅದೇ ಹೇಳ್ತಾ ಇರ್ತಕ್ಕಂಥದ್ದು. ಭಾರತದಲ್ಲಿ ಶ್ರೀಮಂತರಾಗ್ತಾ ಹೋಗ್ತಾರೆ, ಬಡವರು ಮತ್ತಷ್ಟು ಕಡುಬಡವರು ಆಗ್ತಾರೆ ಅಂತ ಎಷ್ಟೋ ವರದಿಗಳು ಹೇಳ್ತಾ ಇದ್ದಾವೆ. ಹಾಗಾಗಿ ಮೋಸ್ಟ್ಲಿ ಭಾರತದಲ್ಲಿ ಸಂತೋಷ ಹೆಚ್ಚಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ನಾವು ಪ್ರಪಂಚದಲ್ಲೇ 4ನೇ ಅತಿ ದೊಡ್ಡ ಎಕಾನಮಿ ಆಗಿರ್ಬೋದು, ಏರಿಯಾದಲ್ಲಿ ಅತಿ ದೊಡ್ಡ ರಾಷ್ಟ್ರಗಳಲ್ಲಿ ಒಂದಾಗಿರ್ಬೋದು, ಜನಸಂಖ್ಯೆಯಲ್ಲಿ ನಂಬರ್ 1 ಇರ್ಬೋದು, GDPಯಲ್ಲಿ ಮತ್ತೊಂದು ಇರ್ಬೋದು, ಅಥವಾ
ಇಂಡಸ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ CEO ನಮ್ಮ ಭಾರತೀಯರು ಇರ್ಬೋದು ಇದ್ರೆ ನಮಗೆ ಹೊಟ್ಟೆ ತುಂಬುತ್ತಾ? ಕೊನೆಗೆ ಹೊಟ್ಟೆ ತುಂಬೋದು ನಾವು ಸಂತೋಷವಾಗಿರ್ಬೇಕಂದ್ರೆ ಒಂದೇ ಒಂದು ಫಾರ್ಮುಲಾ ಇರೋದು, ತಿಳ್ಕೊಂಬಿಡಿ. ಒಂದೇ ಫಾರ್ಮುಲಾ ಮಾತ್ರ ನಮ್ಮ ಜೀವನವನ್ನು ಸಂತೋಷವಾಗಿಡಕ್ಕೆ ಸಾಧ್ಯ. ಅದೇನು ಫಾರ್ಮುಲಾ ಅಂದರೆ ನಮ್ಮ ಜೀವನದ ಉನ್ನತಿಗೆ ನಾವು ಶ್ರಮಿಸ್ತಾ ಹೋಗೋದು. ನೀವು ಈ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದೀರಂದರೆ ಜಾಬ್ ತಗೊಳ್ಳೋಕ್ಕೆ ಶ್ರಮಿಸೋದು. ಹೌದು, ಇರಲಿ, ನೋಟಿಫಿಕೇಶನ್ ಆಗೋದು ನಮ್ಮ ಕೈಯಾಗಿಲ್ಲ, ಅದು ಸರ್ಕಾರ ಏನೋ ಅವ್ರವ್ರ ತೊಂದರೆ ಇದೆ, ಅದು ಬೇರೆ. ಬಟ್ ನೋಟಿಫಿಕೇಶನ್ ಆಗಿದ್ದರೂ ಕೂಡ ಓದದೆ ನಾವು ಟೈಮ್ ವೇಸ್ಟ್ ಮಾಡಿ ನಮ್ಮ ಜೀವನ ಹಾಳು ಮಾಡ್ಕೊಳ್ತೀವಿ. ಆದರೆ ಯಾರೋ ಹೀರೋನ, ಯಾರೋ ಕ್ರಿಕೆಟ್ ಪ್ಲೇಯರ್ನ, ಯಾರೋ ರಾಜಕಾರಣಿನ ಹೊಗಳಿ ಇನ್ನೊಂದು ಮಾಡಿ ಅವರಿಂದೇ ಹೋಗಿ ಟೈಮ್ ವೇಸ್ಟ್ ಮಾಡಿಕೊಂಡು, ಅಥವಾ ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರ ಬಗ್ಗೆ ಇನ್ನೊಬ್ರು, ನಾನು ನೋಡ್ತಾ ಇರ್ತೀನಿ, ನಾವು ಕೂಡ ಮಾಡಿರ್ತಕ್ಕಂಥದ್ದೇ, ಯಾರೋ ಒಬ್ಬರ ವಿರುದ್ಧ ಇನ್ನೊಬ್ಬರಿಗಾಗಿ ವಾದ ಮಾಡ್ತಾ ಇರ್ತೀವಿ, ಅದು ನಮ್ಮ ಹೀರೋ, ನಮ್ಮ ಸ್ಟಾರು, ನಮ್ಮ ಕ್ರಿಕೆಟರು, ನಮ್ಮ ಟೀಮು ಅಂತ ಅಲ್ವಾ. ಸೊ ಇರಲಿ, ಮನುಷ್ಯ ಅಂದಮೇಲೆ ಅವೆಲ್ಲ ಇರಬೇಕು, ಬಟ್ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ ಜೀವನ. ಅದೇ ಜೀವನ ಮಾಡಿಕೊಂಡು ನಮ್ಮ ಇಂಪಾರ್ಟೆಂಟ್ ಏನು ಟೈಮಲ್ಲಿ ಓದೋದು ಬಿಟ್ಟು, ಅಥವಾ ಇನ್ನೊಂದೇನೋ ಬರೀ ಓದೋದೊಂದೇ ಅಲ್ಲ, ಒಟ್ಟಿನಲ್ಲಿ ನಮ್ಮ ಜೀವನ ಸಂತೋಷವಾಗಿರ್ಬೇಕಂದ್ರೆ ನಾವು ಏನು ಮಾಡಬೇಕಂದ್ರೆ ನಮ್ಮ ಜೀವನವನ್ನು ನಾವು ಉನ್ನತೀಕರಿಸ್ಕೊಳ್ಬೇಕು, ಉತ್ತಮಪಡಿಸ್ಕೊಳ್ಬೇಕು ಅನ್ನೋದು. ಅದು ಹೆಂಗೆ ಉತ್ತಮಪಡಿಸ್ಕೊಳ್ತೀರಿ ಅದು ಬಿಟ್ಟಿದ್ದು. ಕೆಲವೊಬ್ಬರು ರಾಜಕಾರಣ ಮಾಡಿ ಉತ್ತಮಪಡಿಸ್ಕೊಳ್ಬೋದು, ಕೆಲವೊಬ್ಬರು ಓದಿ ಉತ್ತಮಪಡಿಸ್ಕೋಬೋದು, ಕೆಲವೊಬ್ಬರು ಬಿಸ್ನೆಸ್ಸನ್ನು ಮಾಡಿ ಉತ್ತಮಪಡಿಸ್ಕೋಬೋದು, ಇನ್ನೊಬ್ರು ಇನ್ನೊಂದೇನೋ ಮಾಡ್ಬೋದು. ಒಟ್ಟಿನಲ್ಲಿ ಗೊತ್ತಾಯಿತು, ಆಗ ಮಾತ್ರ ಸಂತೋಷ. ಅವ್ರವ್ರ ಜೀವನವನ್ನು ಸಂತೋಷ ಪಡಿಸ್ಕೊಳ್ತಾ ಹೋದರೆ ದೇಶವೇ ಸಂತೋಷವಾಗಿರುತ್ತೆ ಅನ್ನೋ. ಆಗ ಪೊಲೀಸ್ ಸ್ಟೇಷನ್ಗಳೇ ಬೇಕಾಗಲ್ಲ. ಅದಾಗದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾ 116ನೇ ಸ್ಥಾನದಲ್ಲಿದೆ ಭಾರತ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2026, ಫಿನ್ಲ್ಯಾಂಡ್ ಹ್ಯಾಪಿಯೆಸ್ಟ್ ಕಂಟ್ರಿ ಫಾರ್ ದ 9th ಟೈಮ್, ಇಂಡಿಯಾ ರ್ಯಾಂಕ್ಸ್ 116th. ಫಿನ್ಲ್ಯಾಂಡ್ ಸತತವಾಗಿ 9ನೇ ಬಾರಿಗೆ ನಂಬರ್ 1 ಸ್ಥಾನದಲ್ಲಿ ಬರ್ತಾ ಇದೆ. ಫಿನ್ಲ್ಯಾಂಡ್ ದೇಶ 9 ಬಾರಿ. ನಾವು ನಮ್ಮ ಕರೆಂಟ್ ಅಫೇರ್ಸಲ್ಲಿ ಎಷ್ಟೋ ಸಲ ಹ್ಯಾಪಿನೆಸ್ ರಿಪೋರ್ಟ್ನ ಮಾತಾಡ್ತಾ ಇದ್ದೀವಿ, ಪ್ರತಿ ಸಲ ಫಿನ್ಲ್ಯಾಂಡ್ ಇರ್ತಾ ಇದೆ ಅಂದರೆ ಅಲ್ಲಿ ಏನೋ ಇರಬೇಕು. ಏನಿದೆ ಹೋಗಿ ಸ್ಟಡಿ ಮಾಡಿ ಬಂದು ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ನಮ್ಮಂತಹ ದೊಡ್ಡ ಜನಸಂಖ್ಯೆ ಉಳ್ಳಂತಹ ಬೃಹತ್ ರಾಷ್ಟ್ರದಲ್ಲಿ ಆ ಫಾರ್ಮುಲಾಗಳನ್ನು ಅಪ್ಲೈ ಮಾಡೋದು ಅಷ್ಟು ಈಸಿ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಇರಲಿ, ಅಮಾಂಗ್ ದ 147 countries featured in the report, India ranks in the 116th. ವಿಶ್ವಸಂಸ್ಥೆಯ ಬೆಂಬಲಿತ ವಿಶ್ವ ಸಂತೋಷ ವರದಿ, ವಿಶ್ವಸಂಸ್ಥೆಯ ಬೆಂಬಲಿತ UN backed ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್. ನೋಡಿ, ಯಾರು ಇದನ್ನು ರಿಲೀಸ್ ಮಾಡ್ತಾರೆ ಅನ್ನೋದಕ್ಕಿಂತ ಇದನ್ನು ಯಾರು ಸಪೋರ್ಟ್ ಮಾಡ್ತಾ ಇದ್ರೆ ಇಂಪಾರ್ಟೆಂಟ್. So UN backed World Happiness Report 2026 was released on 18th March 2026, highlighting the global well-being trends and ranking the Finland as a world happiest country for the 9th consecutive year. ಸತತ 9ನೇ ವರ್ಷದಲ್ಲೂ ಕೂಡ ವಿಶ್ವದ ಅತ್ಯಂತ ಸಂತೋಷದ ದೇಶವೆಂದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಲ್ಲಿ ಫಿನ್ಲ್ಯಾಂಡ್ ಅನ್ನು ಘೋಷಣೆ ಮಾಡಿದ್ದಾರೆ. The report emphasizes that the heavy social media use is harming young people's well-being. Heavy social media ಅನಿವಾರ್ಯ ಆಗೋಗಿದೆ. ಇವತ್ತು ಮೊಬೈಲ್ ಎಲ್ಲಿ ನೋಡಿದ್ರು ಮೊಬೈಲ್ ಇಟ್ಕೊಳ್ತಾ ಇದ್ದೀವಿ. ಒಂದು 4 ಜನ ಎಲ್ಲ ಕುಳಿತಿದ್ದಾರೆ ಅಂದರೆ ಅವ್ರವ್ರ ಮೊಬೈಲಲ್ಲೇ ಬ್ಯುಸಿ ಆಗಿರ್ತಾ ಇದ್ದೀವಿ. ಯಾರೋ ಹೊರತಲ್ಲ ಇದೆ, ಎಲ್ಲರೂ ಸೇರಿದಂತೆ. ಓಕೆ, ಪ್ರಾಂಪ್ಟಿಂಗ್ ಸಮ್ ಕಂಟ್ರೀಸ್ ಟು ಕನ್ಸಿಡರ್ ಆರ್ ಇಂಪ್ಲಿಮೆಂಟ್ ಲೆಜಿಸ್ಲೇಟಿವ್ ರಿಸ್ಟ್ರಿಕ್ಷನ್ ಆನ್ ಸೋಷಿಯಲ್ ಮೀಡಿಯಾ ಫಾರ್ ಯೂತ್. ಯುವ ಜನಾಂಗದಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆಯನ್ನು ಕಡಿಮೆ ಮಾಡಬೇಕನ್ನೋ ಉದ್ದೇಶ. ಇದನ್ನು ಹೆಂಗೆ ಮಾಡ್ಬೋದು ಅಂದರೆ, ಈಗಂತೂ 16 ವರ್ಷದ ಕೆಳಗಿರ್ತಕ್ಕಂಥವ್ರಿಗೆ ಮೊಬೈಲ್ ಕೊಡಬಾರ್ದು ಅಂತ ಈಗ ಸಿದ್ದರಾಮಯ್ಯನವರು ಮೊನ್ನೆ ಬಜೆಟಲ್ಲಿ ಒಂದು ಕಾನೂನು ತರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ಜೋಕ್ ಹಾಕಿ ನಾವು ಹೇಳಿದ್ವಿ, ಅದು ನೋಡಿದ್ದೀರಿ ನೀವು. ಏನು ಜೋಕ್ ಇತ್ತದು? ಒಬ್ಬ ಮಗು ಮೊಬೈಲ್ ನೋಡ್ತಾ ಇದ್ದಾನೆ. ಓಕೆ, ಅವ್ರ ತಂದೆ ಫೋನ್ ಕೇಳಿದಾನೆ, ನೋಡಬೇಡ ಫೋನ್ ಕೊಡೋ ಅಂತ. ಆಗ ಅವನು ಏನು ಹೇಳಿದ್ದಾನೆ? ಕೊಡಲ್ಲ ಅಂತ ಹೇಳಿದ್ದಾನೆ. CM ಹೇಳಿದಾರ ಫೋನ್ ಕೊಡೋ ಅಂತ ಹೇಳಿದಾರ ಅವರಪ್ಪ ಮಗನಿಗೆ. ಜೋಕ್ ಅಷ್ಟೇ. CM ಅಲ್ಲ PM ಹೇಳಿದ್ರು ನಾನು ಕೊಡಲ್ಲ ಹೋಗೋ ಅಂತ ಹೇಳಿದ್ದಾನೆ. ಅದನ್ನು ಸಿದ್ದರಾಮಯ್ಯನವ್ರನ್ನ ಕರ್ಕೊಂಬಂದು ಆ ತಂದೆ ಮಗನ ಹತ್ರ ಕರ್ಕೊಂಬಂದು ಹೇಳ್ತಾ ಇದ್ದಾನೆ, ನೋಡಿ ಸರ್, ಮಗ CM ಅಲ್ಲ PM ಹೇಳಿದ್ರು ಕೊಡಲ್ಲ ಅಂತ ಇದ್ದಾನೆ ನೋಡಿ ಸರ್ ಅಂತ ಹೇಳ್ತಾರೆ. ಅಂದರೆ ಜಸ್ಟ್ ಜೋಕು. ಅದರ ಅರ್ಥ ಅದು ಸಮಾಜದ ಪರಿಸ್ಥಿತಿಯನ್ನು ತೋರಿಸ್ತಾ ಇದೆ ಆ ಜೋಕು. ಅಂದರೆ ಮಕ್ಕಳು ಮೊಬೈಲನ್ನು ಕೊಡ್ತಾ ಇಲ್ಲ. ಒಂದು ಕೆಲಸ ಮಾಡ್ಬೋದು, ಬಟ್ ಅದು ಸಾಧುವೂ ಅಲ್ಲ.
ಈಗ ವಾಟ್ಸಪ್ಪನ್ನು ಅಥವಾ ಇನ್ಸ್ಟಾಗ್ರಾಮನ್ನು ಒಂದು ಮೊಬೈಲಲ್ಲಿ 1 ಅವರ್ ನೋಡಿದರೆ ಅದು ಮತ್ತೆ ಆನ್ ಆಗಬಾರ್ದು, ಇನ್ಸ್ಟಾಗ್ರಾಮ್ ಓಪನ್ ಆಗಬಾರ್ದು. ಆ ರೀತಿ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅಂತ ಒಂದು ಎಕ್ಸಾಂಪಲ್. ದಟ್ ಕ್ಯಾನ್ ಬಿ ಮಲ್ಟಿಪಲ್ ಸೊಲ್ಯೂಷನ್ಸ್ ಆಲ್ಸೋ. ಈಗ ಸುಮ್ಮನೆ ಜಸ್ಟ್ ಒಂದು ಐಡಿಯಾ ಬರ್ತಾ ಇದೆ ನನಗೆ. 1 ಅವರ್, ಒಂದು ದಿನದಲ್ಲಿ 1 ಅವರ್ ನೋಡಿಬಿಟ್ರೆ ಅದು ಮತ್ತೆ ಆಫ್ ಆಗಿಬಿಡ್ಬೇಕು. ಅಂದ್ರೆ ನಾವು ಜಸ್ಟ್ ದಟ್ ಆ್ಯಪ್ ಶುಡ್ ನಾಟ್ ಕಮ್ ಔಟ್ ಅಲ್ವಾ? ಆ ಥರ ಮಾಡೋಕ್ಕೆ ಸಾಧ್ಯನೇ. ವಾಟ್ಸಪ್ಪು ಒಂದು 20 ನಿಮಿಷ ನೋಡಿದ ಮೇಲೆ 20 ನಿಮಿಷದೊಳಗೆ ನೋಡ್ಕೊಂಬಿಡ್ಬೇಕು ಅಷ್ಟೇ. ನೀವೇನೇ ಸ್ಟಾಟಸ್ ನೋಡ್ತೀವಿ, ಇನ್ನೊಂದು ಮಾಡ್ತೀವಿ, ಬಟ್ ವಿ ಕೆನಾಟ್ ಇಂಪ್ಲಿಮೆಂಟ್ ದಟ್ ಅಲ್ವಾ? ಅವ್ನಿಗೆ ಆ 20 ನಿಮಿಷದ ನಂತರ ಏನೋ ಅರ್ಜೆಂಟಾಗಿ ಏನೋ ಮೆಸೇಜ್ ಮಾಡಬೇಕಾಗಿತ್ತು, ಮೆಸೇಜ್ ನೋಡಬೇಕಾಗಿತ್ತು, ಓಪನ್ ಆಗದೆ ಹೋದರೆ ಸೊ ಅದಕ್ಕೆ ಅದು ಸಾಧುವೂ ಅಲ್ಲ. ಅದಕ್ಕೆ ಇಂಥವುಗಳನ್ನೆಲ್ಲ ನಾವು ರೂಲ್ಸ್ ತಂದು ಚೇಂಜ್ ಮಾಡ್ತೀವಿ ಅಂದರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ನಾವೇ ತಿಳ್ಕೊಂಡು ನಾವೇ ಅದನ್ನು ಅದರ ಒಳ್ಳೆತನವನ್ನು ಅಳವಡಿಸ್ಕೊಂಡಾಗ ಮಾತ್ರ ಆ ಸಂತೋಷ ವರದಿ ಯಾವ ರೀತಿಯಾಗೇನೋ ಈ ಮೊಬೈಲ್ ಅಥವಾ ಇಲ್ಲ ಸಂತೋಷ ವರದಿಯಲ್ಲಿ ಇದ್ದೀವಿ, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಇದು ಅಲ್ವಾ? ಸೊ ಇರಲಿ, ಒಟ್ಟಾರೆಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಏನು ಕೇಳ್ತಾರೆ ಅಂದರೆ, ಸೊ ಯಾವ ದೇಶ ನಂಬರ್ 1ನಲ್ಲಿದೆ ಅಂತ ಕೇಳ್ತಾರೆ. ಸೊ ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ಡೆನ್ಮಾರ್ಕ್, ಕೋಸ್ಟರಿಕಾ ಸೊ 4, ಸ್ವೀಡನ್ 5ನೇ ಸ್ಥಾನ, ನಾರ್ವೆ, ನೆದರ್ಲ್ಯಾಂಡ್ಸ್, ಇಸ್ರೇಲ್, ಲಕ್ಸಂಬರ್ಗ್. ಇಸ್ರೇಲ್ ನೋಡಿ ಅಷ್ಟೆಲ್ಲ ಯುದ್ಧಗಳು ನಡೀತಾ ಇದ್ರು, ಬಹಳ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಸೊ ಇವತ್ತು ಮೊನ್ನೆ ನಡೆದಿರ್ತಕ್ಕಂಥದ್ದಲ್ಲಿ ಇಲ್ಲ ಬಿಡ್ರಿ, ಯುದ್ಧ ಮೊನ್ನೆ ಸ್ಟಾರ್ಟ್ ಆಗಿದೆ, ವರದಿ ಯಾವಾಗೋ ರೆಡಿ ಆಗಿರ್ಬೋದು ಅನ್ಬೋದು, ಬಟ್ ಕಂಟಿನ್ಯೂಸ್ ಆಗಿ ಆ ಗಾಜಾ ಇಶ್ಯೂ, ಇನ್ನೊಂದು ಯಾವುದೋ ಪಕ್ಕದಲ್ಲಿ ಯಾರು ಈಜಿಪ್ಟ್ ಅವ್ರು ತೊಂದರೆ ಮಾಡೋದಿರ್ಬೋದು, ಅಥವಾ ಮೇಲೆ ಲೆಬನಾನ್ ಅವ್ರು ಆಗಿರ್ಬೋದು, ಈ ಕಡೆ ಇರಾನ್ ಅವ್ರು ಆಗಿರ್ಬೋದು. ಸೊ ಆದರೂ ಕೂಡ ಇಸ್ರೇಲ್ ಟಾಪ್ 10ನಲ್ಲಿದೆ ಅಂದರೆ ಆಶ್ಚರ್ಯ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ, ಕೋಸ್ಟರಿಕಾ ಲ್ಯಾಟಿನ್ ಅಮೆರಿಕನ್ ಕಂಟ್ರಿ 4ನೇ ಸ್ಥಾನದಲ್ಲಿ ಬರ್ತಾ ಇದೆ ಅಂದರೆ ಅದು ಕೂಡ ಆಶ್ಚರ್ಯ ಅನಿಸ್ತಾ ಇದೆ. ಓಕೆ, ಸೊ 147 ದೇಶಗಳ ಪೈಕಿ ಭಾರತ 116ನೇ ಸ್ಥಾನದಲ್ಲಿದೆ. ಸೊ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಸಮಾಧಾನ ಇದೆ. 2025ರಲ್ಲಿ 118ನೇ ಸ್ಥಾನದಲ್ಲಿತ್ತು, ಈಗ ಸ್ವಲ್ಪ ಸುಧಾರಣೆ ಕಂಡಿದೆ. ಸೊ ಫಿನ್ಲ್ಯಾಂಡ್ ನಂಬರ್ 1, ಐಸ್ಲ್ಯಾಂಡ್ 2ನೇ ಸ್ಥಾನದಲ್ಲಿದೆ, ಡೆನ್ಮಾರ್ಕ್ 3, ಸೊ 4ನೇ ಸ್ಥಾನದಲ್ಲಿ ಕೋಸ್ಟರಿಕಾ ಇದೆ. ಸೊ ಇಂಡಿಯಾ 116ನೇ ಸ್ಥಾನ. ವರ್ಲ್ಡ್ ಹ್ಯಾಪಿನೆಸ್ ಸ್ಕೋರು ಸೊ 4.53 ಇದೆ. ಆಗ ನೋಡ್ಕೊಂಡ್ರೆ ಚೀನಾ 65th ಪ್ಲೇಸಲ್ಲಿ, ನಮ್ಕೆನೇ ಚೆನ್ನಾಗಿದೆ ಅಲ್ಲಿ. ನೇಪಾಳದಲ್ಲಿ 99, ಪಾಕಿಸ್ತಾನ್ ನಮ್ಕೆನೇ ಬೆಟರ್ ಇದೆ, ಅದು ನಮಗೆ ಕಷ್ಟ. ಸೊ 127, ಬಾಂಗ್ಲಾದೇಶ 129, ಮಯನ್ಮಾರ್ 134, ಶ್ರೀಲಂಕಾ 147 ಮತ್ತು ಕೊನೆಯ ಸ್ಥಾನ ಅಫ್ಘಾನಿಸ್ತಾನ ಇದೆ. ಭಾರತ ಸೊ 116ನೇ ಸ್ಥಾನದಲ್ಲಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 2 ಸ್ಥಾನಗಳ ಉತ್ತಮಪಡಿಸಿಕೊಂಡಿದೆ. ಒಟ್ಟಾರೆಯಾಗಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್, ವಿಶ್ವ ಸಂತೋಷ ವರದಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತಕ್ಕಂತಹ UN ಬೇಸ್ಡ್ ಸಂಸ್ಥೆ ಇದನ್ನು ರಿಲೀಸ್ ಮಾಡುತ್ತೆ. ಫಿನ್ಲ್ಯಾಂಡು 1ನೇ ಸ್ಥಾನದಲ್ಲಿದೆ ಔಟ್ ಆಫ್ 147 ಕಂಟ್ರೀಸ್. ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿದೆ ಔಟ್ ಆಫ್ 147 ಕಂಟ್ರೀಸ್, ಅಂದರೆ 147 ಪ್ಲೇಸಲ್ಲಿ ಅದೇ ಇದೆ. ಈ 147 ಕಂಟ್ರೀಸಲ್ಲಿ ಭಾರತ 116ನೇ ಸ್ಥಾನದಲ್ಲಿದೆ. ಕಳೆದ ಬಾರಿ 118ನೇ ಸ್ಥಾನದಲ್ಲಿತ್ತು. ಇಷ್ಟು ಎಕ್ಸ್ಟ್ರಾ ಮಾಹಿತಿ ಆಗಿತ್ತು. ಓಕೆ, ಇನ್ನು ಅದರ ಪಟ್ಟಿಯನ್ನು ನೋಡ್ಬೋದು. ಚೀನಾ 65, ನೇಪಾಳ 99, ಪಾಕಿಸ್ತಾನ 104, ಇಂಡಿಯಾ 116, ಬಾಂಗ್ಲಾದೇಶ್ 127, ಮಯನ್ಮಾರ್ 129, 134, ಶ್ರೀಲಂಕಾ ಕೊನೆಯ ಸ್ಥಾನದಲ್ಲಿ ಅಫ್ಘಾನಿಸ್ತಾನ ಇದೆ. ಇದು ನಮ್ಮ ಭಾರತದ ನೆರೆಹೊರೆಯ ರಾಷ್ಟ್ರಗಳ ಪರಿಸ್ಥಿತಿ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ. ಏನೇನು ಕನ್ಸಿಡರ್ ಮಾಡ್ತಾರೆ? GDP ಪರ್ ಕ್ಯಾಪಿಟಾ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ಪರ್ ಕ್ಯಾಪಿಟಾ GDPಯನ್ನು ಕನ್ಸಿಡರ್ ಮಾಡಿದಾಗ ನಮ್ಮದು ಭಾಳ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಪಾಪ್ಯುಲೇಷನ್ ಜಾಸ್ತಿ ಇದೆ. ಓವರಾಲ್ GDP ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವಿ, ಪಾಪ್ಯುಲೇಷನ್ ಜಾಸ್ತಿ ಇದೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಕನ್ಸಿಡರ್ ಮಾಡ್ತಾರೆ. ಸೊ ನಮ್ಮಲ್ಲಿ ಎಷ್ಟೇ ನಾವು ಇಂಪ್ರೂವ್ ಆಗಿದ್ರೂ ಕೂಡ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ. ಸೋಷಿಯಲ್ ಸಪೋರ್ಟು, ಫ್ರೀಡಮ್ ಟು ಮೇಕ್ ಎ ಲೈಫ್ ಚಾಯ್ಸಸ್ ಕಡಿಮೆ ಇದೆ ಭಾರತದಲ್ಲಿ. ಮತ್ತು ಜನರಸಿಟಿ, ಉದಾರತೆ ನಮ್ಮ ದೇಶದಲ್ಲಿ ಸ್ವಲ್ಪ ಭಾಳನೇ ಕಡಿಮೆ ಇದೆ. ಉದಾರತೆ ಯಾವಾಗ ಬರುತ್ತೆ ಅಂದರೆ, ಒಂದು ಈಗ ಎಷ್ಟೋ ಶ್ರೀಮಂತರು ನಮ್ಮ ದೇಶದಲ್ಲಿದ್ದಾರೆ. ಕೆಲವರು ಉದಾರವಾಗಿ ದಾನ ಮಾಡ್ತಾರೆ, ಕೆಲವೊಬ್ಬರು ದಾನ ಮಾಡಲ್ಲ. ಆ ರೀತಿಯಾಗಿ ಪರ್ಸೆಪ್ಷನ್ಸ್ ಆಫ್ ಕರಪ್ಷನ್ಸ್ ಭಾಳ ಇದೆ ದೇಶದಲ್ಲಿ. ಓಕೆ, ಇನ್ನು ಕಳೆದ ಬಾರಿ ಕ್ಲಾಸ್ ನಂಬರ್ 769 ಮಾರ್ಚ್ 2025 ಪಾರ್ಟ್ 8 ಮಾತಾಡಿದ್ವಿ. ವಿಶ್ವ ಸಂತೋಷ ಅಥವಾ ಸಂತೃಪ್ತಿ ವರದಿ 2025, ಭಾರತ 118ನೇ ಸ್ಥಾನದಲ್ಲಿದೆ. ಫಿನ್ಲ್ಯಾಂಡ್ ಅಗ್ರಸ್ಥಾನವನ್ನು ಉಳಿಸ್ಕೊಂಡಿದೆ ಅಂತ ಕಳೆದ ಮಾರ್ಚ್ 2025 ಪಾರ್ಟ್ 8 ಮಾತಾಡಿದ್ವಿ. ಈ ಸಲ ಪಾರ್ಟ್ 6 ಮಾತಾಡ್ತಾ ಇದ್ದೀವಿ.
ಓಕೆ, ಸಂತೃಪ್ತಿ ವರದಿ ಭಾರತಕ್ಕೆ 118ನೇ ಸ್ಥಾನ. ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಸ್ವೀಡನ್, ನೆದರ್ಲ್ಯಾಂಡ್ ಮೊದಲ 5 ರಾಷ್ಟ್ರಗಳು ಅಂತ ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಕಂಟಿನ್ಯೂಸ್ ಆಗಿ ಕರೆಂಟ್ ಅಫೇರ್ಸನ್ನು ಓದ್ತಾ ಇದ್ದೀವಿ. ಕ್ವಶನ್ ನಂಬರ್ 9, ದಿ ಗೋಲ್ಡನ್ ರೋಡ್ ಹೌ ಏನ್ಷಿಯಂಟ್ ಇಂಡಿಯಾ ಟ್ರಾನ್ಸ್ಫಾರ್ಮ್ಡ್ ದಿ ವರ್ಲ್ಡ್ ಎಂಬ ಪುಸ್ತಕಕ್ಕಾಗಿ 2026ನ ಮಾರ್ಕ್ ಲಿಂಟನ್ ಇತಿಹಾಸ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಹೂ ಹ್ಯಾಸ್ ವನ್ ದ ಮಾರ್ಕ್ ಲಿಂಟನ್ ಹಿಸ್ಟ್ರಿ ಪ್ರೈಸ್? ಫಸ್ಟ್ ಯಾವ ಪ್ರೈಸ್ ಅಂತ ನೆನ್ಪಿಡಿ, ಮಾರ್ಕ್ ಲಿಂಟನ್ ಹಿಸ್ಟ್ರಿ ಪ್ರೈಸ್ 2026. ಓಕೆ, ಯಾರಿಗೆ ಕೊಟ್ಟಿದ್ದಾರೆ ಆಮೇಲೆ ನೋಡೋಣ. ಬಟ್ ಯಾವ ಪುಸ್ತಕಕ್ಕಂದರೆ ಫಾರ್ ಈಸ್ ಬುಕ್ ದ ಗೋಲ್ಡನ್ ರೋಡ್ ಹೌ ಏನ್ಷಿಯಂಟ್ ಇಂಡಿಯಾ ಟ್ರಾನ್ಸ್ಫಾರ್ಮ್ ದಿ ವರ್ಲ್ಡ್. ನಮ್ಮ ಪ್ರಾಚೀನ ಭಾರತ ಇಡೀ ವಿಶ್ವವನ್ನು ಹೇಗೆ ಬದಲಾವಣೆ ಮಾಡಿತು. ದ ಗೋಲ್ಡನ್ ರೋಡ್ ಹೌ ಏನ್ಷಿಯಂಟ್ ಇಂಡಿಯಾ ಟ್ರಾನ್ಸ್ಫಾರ್ಮ್ ದಿ ವರ್ಲ್ಡ್. ವಿಲಿಯಂ ಡಾಲ್ರಿಂಪಲ್, ನಿಕೋಲಸ್ ಬಾಕ್ಸ್, ಸ್ವೆನ್ ಬೆಕರ್ಟ್, ಸಿದ್ಧಾರ್ಥ್ ಕಾರ. ಅಂದರೆ ಸರಿಯಾದ ಉತ್ತರ ವಿಲಿಯಂ ಡಾಲ್ರಿಂಪಲ್ ಅಂತ. ಇವರಿಗೆ ಅವರ ಪುಸ್ತಕ ದ ಗೋಲ್ಡನ್ ರೋಡ್ ಅಂತಕ್ಕಂಥ ಪುಸ್ತಕಕ್ಕೆ ಈ ಒಂದು 2026ರ ಮಾರ್ಕ್ ಲಿಂಟನ್ ಹಿಸ್ಟ್ರಿ ಪ್ರೈಸ್ ಅನ್ನು ನೀಡಲಾಗಿದೆ. ಇತಿಹಾಸಕಾರ ಲೇಖಕ ವಿಲಿಯಂ ಡಾಲ್ರಿಂಪಲ್ ಅವರ ದಿ ಗೋಲ್ಡನ್ ರೋಡ್ ಹೌ ಏನ್ಷಿಯಂಟ್ ಇಂಡಿಯಾ ಟ್ರಾನ್ಸ್ಫಾರ್ಮ್ ದಿ ವರ್ಲ್ಡ್ ಎನ್ನುವ ಕೃತಿಗಾಗಿ 2026ರ ಮಾರ್ಕ್ ಲಿಂಟನ್ ಇತಿಹಾಸ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಈ ಪ್ರಶಸ್ತಿಯು ಸುಮಾರು $10,000 ನಗದು ಬಹುಮಾನ ಹೊಂದಿದ್ದು ಇತಿಹಾಸದ ಕೃತಿಗಳನ್ನು ಗುರುತಿಸಿ ನೀಡ್ತಾ ಇದ್ದಾರೆ. ಇದನ್ನು ನಿಮನ್ ಫೌಂಡೇಶನ್ ಫಾರ್ ಜರ್ನಲಿಸಮ್, ಕೊಲಂಬಿಯಾ ಯೂನಿವರ್ಸಿಟಿ ಸ್ಕೂಲ್ ಆಫ್ ಜರ್ನಲಿಸಮ್ ಇವರನ್ನು ಅವರು ಈ ಪ್ರೈಸನ್ನು ಕೊಡ್ತಾ ಇದ್ದಾರಂತೆ. ಇಲ್ಲಿ ಏನು ಕೇಳ್ಬೋದು ಅಂದರೆ ಯಾರಿಗೆ ಮಾರ್ಕ್ ಲಿಂಟನ್ ಹಿಸ್ಟ್ರಿ ಪ್ರೈಸ್ ಬಂದಿದೆ ಮತ್ತು ಇದು ಭಾರತದ ಇತಿಹಾಸಕ್ಕೆ ಸಂಬಂಧಿಸಿರೋದ್ರಿಂದ ನಾವು ನೆನ್ಪಿಡ್ಬೇಕಾಗುತ್ತೆ ಅಷ್ಟೇ. ಓಕೆ, ಯಾಕಂದರೆ ದ ಗೋಲ್ಡನ್ ರೋಡ್ ಹೌ ಏನ್ಷಿಯಂಟ್ ಇಂಡಿಯಾ ಟ್ರಾನ್ಸ್ಫಾರ್ಮ್ ದಿ ವರ್ಲ್ಡ್ ಅಂತ ಇರೋದ್ರಿಂದ. ಸೊ ಮಾರ್ಕ್ ಲಿಂಟನ್ ಪ್ರೈಸ್ 2026 ವಿಲಿಯಂ ಡಾಲ್ರಿಂಪಲ್. ಮಾರ್ಕ್ ಲಿಂಟನ್ ಹಿಸ್ಟ್ರಿ ಪ್ರೈಸ್ ಕೊಲಂಬಿಯಾ ಯೂನಿವರ್ಸಿಟಿ ಸ್ಕೂಲ್ ಆಫ್ ಜರ್ನಲಿಸಮ್ ಆ್ಯಂಡ್ ನೀಮನ್ ಫೌಂಡೇಶನ್ ಅವರು ಪ್ರೆಸೆಂಟ್ ಮಾಡ್ತಾರೆ. ಅಮೆರಿಕದವರು $10,000 ಈ ಒಂದು ಪುಸ್ತಕ ಹೊಂದಿದೆ, ಈ ಒಂದು ಪ್ರೈಸ್ ಹೊಂದಿದೆ. ಕ್ವಶನ್ ನಂಬರ್ 10, ಪ್ರಾರಂಭ 2026 ಈ ಉಪಕ್ರಮವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಪ್ರಾರಂಭ್ 2026. ಪಿ ಅಂದರೆ ಪಾಲಿಸಿ, ಆರ್ ಅಂದರೆ ರಿಫಾರ್ಮ್, ಎ ಅಂದರೆ ಆ್ಯಂಡ್, ಆರ್ ಎ ಅಂದರೆ ರೆಸ್ಪಾನ್ಸಿಬಲ್ ಆ್ಯಕ್ಷನ್ ಫಾರ್ ಮಿಷನ್ ವಿಕಸಿತ್ ಭಾರತ್ ಇನಿಷಿಯೇಟಿವ್ ವಾಸ್ ಲಾಂಚ್ಡ್ ಬೈ ವಿಚ್ ಮಿನಿಸ್ಟ್ರಿ ಅಂದರೆ ಸೊ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಆಗುತ್ತೆ. ಪ್ರಾರಂಭ್ 2026 ಏನಿದ್ರ ಉದ್ದೇಶ? ಈಗ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಏನು ಬಂದಿದೆ, ಆದಾಯ ತೆರಿಗೆ ಕಾಯ್ದೆ 2025ರ ಕುರಿತು ರಾಷ್ಟ್ರವ್ಯಾಪಿ ಜಾಗೃತಿ ಅಭಿಯಾನವನ್ನು ಮಾಡೋದಕ್ಕಾಗಿ ಹಣಕಾಸು ಸಚಿವಾಲಯ ಪ್ರಾರಂಭ್ 2026 ತಂದಿದೆ. ಪ್ರಿಂಟಿಂಗ್ ಮೀಡಿಯಾ ಮುಖಾಂತರ ಟಿವಿ, ರೇಡಿಯೋ, ಡಿಜಿಟಲ್, ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲಿ ಕೂಡ ಈ ಹೊಸ ನಿಬಂಧನೆಗಳೇನು ಬಂದಿದೆ ಇನ್ಕಮ್ ಟ್ಯಾಕ್ಸ್ದು ರೂಲ್ಸ್, ಅವುಗಳನ್ನು ಏನು ಜನಜನಿತ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನೀವು ವಿಡಿಯೋಗಳನ್ನ ಮಾಡಿ, ಕಿರುಪುಸ್ತಕ ಮಾಡಿ, ಟಿಪ್ಪಣಿ ಕೊಡಿ, ಫ್ಯಾಕ್ಟ್ ಕೊಡಿ, ವೆಬ್ಸೈಟ್ಗಳನ್ನ ಮಾಡಿ, ಕ್ವಿಜ್ ಮಾಡಿ, ಏನೇ ಮಾಡಿ, ಒಟ್ಟಿನಲ್ಲಿ ಪ್ರಾರಂಭ್ 2026 ಮಾಡಿ. ಅರ್ಥ ಆಯ್ತಲ್ಲ? ಪ್ರಾರಂಭ್ 2026 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು ಜನರಲ್ಲಿ ಅರಿವು ಮೂಡಿಸಲು ತಂದಿರತಕ್ಕಂಥ ಒಂದು ಇನಿಷಿಯೇಟಿವ್ ಕೇಂದ್ರದ ಹಣಕಾಸು ಸಚಿವಾಲಯದಿಂದ. ಸೊ ಇಷ್ಟು ಕ್ಲಾಸ್ ನಂಬರ್ 1095 ಮತ್ತು ಮಾರ್ಚ್ 2026 ಪಾರ್ಟ್ 6 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿತ್ತು. ಸೊ ಮತ್ತಷ್ಟು ಕರೆಂಟ್ ಅಫೇರ್ಸ್ಗಳನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.